ನಮಸ್ಕಾರ. ಸದಾನ್ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇವತ್ತು ನಾವು ರೈತರ ಬಗ್ಗೆ ಮತ್ತು ಕಾರ್ಮಿಕರ ಬಗ್ಗೆ ಅಂದರೆ ಅಂಗಡಿಕಾರರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ಬಂದಿವೆ. ತಮಗೆಲ್ಲ ಗೊತ್ತಿದೆ, 3 ವರ್ಷದ ಹಿಂದೆ ಜೈ ಕಿಸಾನ್ ಸಂಘಟನೆಯವರು ಮಾರ್ಕೆಟ್ದವರು ಗಾಂಧಿನಗರದಲ್ಲಿ ಒಂದು ಹೊಸ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿದರು. ಸರ್ಕಾರದ ಎಲ್ಲ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಅವರು ಮಾಡಿದರು. ಅದು ತದನಂತರ ಸರ್ಕಾರ ಬದಲಾತು, ಇಲ್ಲಿರ್ತಕ್ಕಂಥ ರಾಜಕಾರಣ ಬದಲಾತು. ಆದರೆ ಇಲ್ಲಿ ಹೆಚ್ಚಾಗಿ ರೈತರಿಗೆ ಭಾಳ ಅನುಕೂಲ ಆಗ್ತಿತ್ತು. ಆದರೆ APMC ಮಾರುಕಟ್ಟೆಯವರು ಮತ್ತು ಜೈ ಕಿಸಾನ್ ಮಾರುಕಟ್ಟೆಯವ್ರ ಮಧ್ಯೆ ಕೆಲವು ರೈತ ಸಂಘ ಮುಖಂಡರು ಕೂಡ್ಕೊಂಡು ಹೋರಾಟವನ್ನು ಮಾಡಿದರು. ಅವರು ಕೂಡ ಜೈ ಕಿಸಾನ್ ಸಂಘಟನೆಯವರು ನಾವು ರೈತರ ಪರವಾಗಿದ್ದೇವೆ, ಹೈವೇ ಮೇಲೆ ನಮಗೆ ಅನುಕೂಲ ಇತ್ತಿದೆ, ನಾವು ರೈತರಿಗೆ ಹೆಚ್ಚು ಲಾಭವನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಕೂಡ ಸರ್ಕಾರದ ಕೇಳಿಲ್ಲ. ಸರ್ಕಾರದ ನೀತಿ ಬೇರೆ ಇರ್ತವೆ, ಪ್ರೈವೇಟ್ದವ್ರ ನೀತಿ ಬೇರೆ ಇರ್ತವೆ. ಅಲ್ಲಿ ಸುರಕ್ಷತೆ ಇಲ್ಲ, ತೂಕದಲ್ಲಿ ಮೋಸ ಮಾಡ್ತಾರಂತೇಳಿ APMC ಏನು ರೈತ ಸಂಘಟನೆಯವರು ಅವರು ಹೋರಾಟ ಮಾಡಿದರು. ಇಲ್ಲ, ನಾವು ತೂಕದಲ್ಲಿ ಮೋಸ ಮಾಡಿಲ್ಲ, ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಅಂತ ಅವರಂದರು. ಈಗ ಜೈ ಕಿಸಾನ್ ಏನು ಅಂಗಡಿ ಮಾಲೀಕರು ಏನಿದ್ದಾರೆ, ರೈತರ ಪರವಾಗಿ ಏನು ಹೋರಾಟ ಮಾಡುವಂಥ ಬಂದಿದ್ದಾರೆ, ರೈತರ ಅನುಕೂಲಕ್ಕೆ ತಕ್ಕಂತೆ ಏನು ಕೆಲಸ ಮಾಡ್ಕೊಂಡು ಬಂದರೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರವಾಗಿ ನೇರವಾಗಿ ಕೇಳೋಣ. ನಮ್ಮ ಸ್ಟುಡಿಯೋದಕ್ಕಾಗಿ ಬಂದಿದ್ದಕ್ಕಾಗಿ ಮೊದಲು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಸ್ಕಾರ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವಿನಾಯಕ್ ಶಿವಾಜಿ ತುಕ್ಕಾರ್. ಸ್ವಲ್ಪ ಜೋರು ಹೇಳಬೇಕು. ನನ್ನ ಹೆಸರು ವಿನಾಯಕ್ ಶಿವಾಜಿ ತುಕ್ಕಾರ್. ನಾವು ಜೈ ಕಿಸಾನ್ ಮಾರ್ಕೆಟ್ನಲ್ಲಿ ವರ್ತಕದವ್ರಿ. ಈಗ ನಾವು ಇವತ್ತು ನಿಮ್ಮ ಹತ್ರ ಬಂದಿದ್ದ ಕಾರಣ ರೀ, ನಮ್ಮ ಜೈ ಕಿಸಾನ್ ಮೇಲೆ ಮಾರ್ಕೆಟ್ ಏನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾರಲ್ಲ ಸರ್, ಅದ್ರ ಸಲುವಾಗಿ ಒಂದು ಮಾಹಿತಿ ನಿಮ್ಗೆ ಕೊಡ್ಬೇಕಂತ ನಾವು ಬಂದಿದ್ದೀವಿ ಇವತ್ತು. ಮತ್ತು ಇದು ಜೈ ಕಿಸಾನ್ ಮಾರ್ಕೆಟ್ದ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ಈಗ ಆಲ್ಮೋಸ್ಟ್ 7 ರಿಂದ 8 ತಿಂಗಳಾಗೈತೆ ರೀ. ಈ ಜೈ ಕಿಸಾನ್ ಮಾರ್ಕೆಟ್ ರೈತರ ಸಲುವಾಗಿ ಹಂಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿತ್ತು, ಅದ್ರ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಹೇಳಿ. ಫಸ್ಟ್ ಇದು ನೋಡ್ರಿ, ನಮ್ಮ ಜೈ ಕಿಸಾನ್ ಮಾರ್ಕೆಟಿಗೆ ಸ್ಟಾರ್ಟ್ ಆಗಿ 3 ವರ್ಷ ಮ್ಯಾಗ ಆಗೈತೆ ರೀ. ಇದಕ್ಕಿಂತ ಪೈಲ ಹಿನ್ನೆಲೆ ಬರೋಣ ಅಂದ್ರೆ ರೀ, ನಾವು APMC ಕನ್ಸಲ್ಟ್ ಮಾಡಿದಾಗ ಅವ್ರಿಗೆ ನಾವು ಸ್ವಲ್ಪ ನಮ್ದು ಕ್ಯಾಂಟೋನ್ಮೆಂಟ್ ಮಾರ್ಕೆಟ್ದಾಗಿತ್ತು. ಅವಾಗ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗೈತಿ, ಎಲ್ಲ ಇದಾಗೈತಿ, ಪ್ರಾಬ್ಲಮ್ ಆಗೈತಿ, ಮಳೆ ಬಂದರೂ ಪ್ರಾಬ್ಲಮ್ ಆಗೈತಿ, ಸ್ವಲ್ಪ ನೀವು ಗೌರ್ಮೆಂಟ್ ಥ್ರೂ ನೀವು ಕಟ್ಟಿಸ್ಕೊಡ್ರಿ ನಮ್ದು ವರ್ತಕರಿಗೆ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಪೈಲ. ಅವಾಗ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬಂತು, ನಮ್ಮ ಕಡೆಯಲ್ಲಿ ಜಾಗ ಇಲ್ಲ, ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಅವ್ರು ನಮ್ಗೆ ರಿಟರ್ನ್ ಒಳಗೆ ನಮ್ಗೆ ಲೆಟ್ರ್ ಕೊಟ್ರಿ. ಆಫ್ಟರ್ ದ್ಯಾಟ್ ರೀ ನಾವು ಸಿಟಿ ಕಾರ್ಪೊರೇಷನ್ದಾಗ ನಾವು ಕನ್ಸಲ್ಟ್ ಮಾಡಿದ್ವಿ ರೀ, ಹಿಂಗೆ ಎಲ್ಲರಿ ಜಾಗ ಅನುಕೂಲ ಮಾಡಿಕೊಡ್ರಿ, ಪ್ರಾಬ್ಲಮ್ ಆಗೈತಿ, ನಾವು ಸ್ವಲ್ಪ ಏನು ಕಟ್ಕೋತು ಅಂತ. ಅವಾಗ ಅವರು ರಿಟರ್ನ್ದಾಗ ಕೊಟ್ಟರು, ನಮ್ಮ ಹತ್ರ ಜಾಗ ಇಲ್ಲ. ಆಮೇಲೆ ರೀ DC ಆಗಿನ ಟೈಮ್ದಾಗ DC ಶಾಲಿನಿ ರಜನೀಶ್ ಮೇಡಮ್ ಅವರು ಇದ್ದರು, ಅವ್ರಿಗೂ ಕನ್ಸಲ್ಟ್ ಮಾಡಿದ್ರು. ಅವ್ರು ಏನಂದ್ರು, ನಿಮ್ಮ ಸ್ವತಃ ಜಾಗ ತೊಗೊಂಡು ನೀವು ಡೆವಲಪ್ ಮಾಡ್ಕೋರಿ, ಅದು ಏನು ಬೇಕಾದ ಪರ್ಮಿಷನ್ ನಾವೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಅಂದರು. ಅವಾಗ ನಾವೆಲ್ಲ ಕೈ ಹಾಕಿದ್ವು. ಈಗ ಸ್ವಲ್ಪ ಮಂದಿ ಏನದ ರೀ, ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳೆಲ್ಲ ರೈತರು ಅನಧಿಕೃತ ಅಂತ ಅಂತಾರೆ. ಈಗ ಅದು ಅನಧಿಕೃತ ಏನೂ ಇಲ್ಲ ಸರ್, ನಾವೆಲ್ಲ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡ್ಕೊಂಡಿದ್ದೈತಿ. ಮತ್ತು APMC ಆ್ಯಕ್ಟ್ ಹಳೆ ಆ್ಯಕ್ಟ್ ಒಳಗೆ 1968 ಆ್ಯಕ್ಟ್ ಐತಲ್ಲ ರೀ, ಅದ್ರಾಗನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಮಾಣ ನಾವು ಪರ್ಮಿಷನ್ ತೊಗೊಂಡೈತಿ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ತುಂಬಿದೈತಿ, ಲೈಸೆನ್ಸ್ ಫೀ ಡಿಪಾಸಿಟ್ ಮಾಡಿದೈತಿ, ಎಲ್ಲ ಮಾಡಿದೈತಿ ಸರ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಮಾಣ ಮಾಡಿದೈತಿ ಎಲ್ಲ. ಇದು ಅನಧಿಕೃತ ಅನ್ನೋದು ಏನೂ ವರ್ಡ್ ಇಲ್ಲ. ಇದು ಒಂದು ಸ್ವಲ್ಪ ಏನಾಗೈತೆ ರೀ, ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಒಂದು ಸ್ವಲ್ಪ ಲೈಸೆನ್ಸ್ ಕ್ಯಾನ್ಸಲ್ ಆಗೈತೆ ರೀ. ಅದರಿಂದ ನಾವು ವರ್ತಕರದವ್ರಲ್ಲ ಭಾಳ ಪ್ರಾಬ್ಲಮ್ ಆಗೋದ್ರಿ ಸದ್ಯ. ಇದಕ್ಕೆ ಒಂದೇ ನಾವು ಸರ್ಕಾರ ವಿನಂತಿ ಮಾಡ್ಕೋತೀವೇನ, ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ಎನ್ಕ್ವೈರಿ ಮಾಡಿರಿ. ಎನ್ಕ್ವೈರಿ ಮಾಡಿ ಕಾಸು ನಮ್ಗೆ ಲೈಸೆನ್ಸ್ ರಿವೋಕ್ ಮಾಡಿ ಕೊಡ್ಬೇಕಂತ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ಅಲ್ಲ, ಈಗ ಅಲ್ಲಿ ಅವ್ರು ನಿಮ್ದು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರಲ್ಲ, ಎಷ್ಟು ಕೋಟಿ ಬಾಂಡಲ್ ಇರಬೇಕು, ಎಷ್ಟು ಜಾಗ ಇರಬೇಕು, ಅದೇನು ಫುಲ್ಫಿಲ್ ಮಾಡಿದ್ರೇನು? ಎಲ್ಲ ಫುಲ್ಫಿಲ್ ಮಾಡಿದ್ರು ಸರ್. ಏನದು APMC ಆ್ಯಕ್ಟ್ ಪ್ರಕಾರ ರೀ, ಪ್ರೈವೇಟ್ ಮಾರ್ಕೆಟ್ ಲೈಸೆನ್ಸ್ ಕೊಡ್ತೀವಿ ಅನ್ನೋದ್ರಾಗ ಅವ್ರ ಬೈಲಾಗೊಳಗೆ ಐತ್ರಿ. ಅದು ಅದ್ರಾಗ ಏನೈತೆ ರೀ, ಮೇನ್ APMC ಮಾರ್ಕೆಟಿಂದ ಇಂತಿಷ್ಟು ಕಿಲೋಮೀಟ್ರ್ ಅಂದರೆ 8 ಕಿಲೋಮೀಟ್ರ್ ಮೇಲೆ ಡಿಸ್ಟೆನ್ಸ್ ಇರಬೇಕು. ಒಂದು NA ಲೇಔಟ್ ಒಂದು ಇಂತಿಷ್ಟು 10 ಎಕರೆ ಜಾಗ ಇರಬೇಕು, NA ಲೇಔಟ್ KGP ಇರಬೇಕು. ಆಮೇಲೆ ಇಂತಿಷ್ಟು ಇನ್ವೆಸ್ಟ್ಮೆಂಟ್ 5 ಕೋಟಿಗಿಂತ ಮ್ಯಾಗೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸಿಂಪ್ಲಿ ನಾವು ಇವೆಲ್ಲ ಫುಲ್ಫಿಲ್ ಮಾಡಿದೈತ್ರಿ. ಇವೆಲ್ಲ ಫುಲ್ಫಿಲ್ ಮಾಡಿದ ಮೇಲೆ ನಮಗೆ ಗೌರ್ಮೆಂಟು ಇದು MD ಆಫೀಸಿಂದ ನಮಗೆ ಲೈಸೆನ್ಸ್ ಸಿಕ್ಕೈತ್ರಿ ಸರ್. ಮತ್ತು ಇದ್ರಾಗ ಏನೈತೆ ರೀ, ಅವ್ರು ಏನೇನು ರಿಕ್ವೈರ್ಮೆಂಟ್ ಇದ್ವಲ್ಲ, ಅವ್ರು ಎನ್ಕ್ವೈರಿ ನಾವು ಪ್ರಾಕ್ಟಿಕಲಾಗಿ ನಮ್ಮ ಮಾರ್ಕೆಟಿಗೆ ಬಂದು ಎನ್ಕ್ವೈರಿ ಮಾಡಿ ಸ್ಪುಟ್ನಿ ಮಾಡಿ ಮ್ಯಾಗ ನಮಗೆ ಪರ್ಮಿಷನ್ ಕೊಡ್ತಾರೆ. ಅವ್ರು ಸ್ಪುಟ್ನಿ ಮಾಡಿ ರಿಪೋರ್ಟ್ ಕೊಟ್ಟ ಮ್ಯಾಗ ನಾವು ಪರ್ಮಿಷನ್ ಕೊಡ್ತಾರೆ ಗೌರ್ಮೆಂಟ್. ಇದೆಲ್ಲ ಕೊಟ್ಟಾದ್ಮ್ಯಾಗ ಇದ್ರೆ ಒಮ್ಮೆ ಸಡನ್ಲಿ ನಮ್ದು 3 ವರ್ಷ ಆದ್ಕೂಡಲೇ ಇನ್ನೇ ನೋಡ್ರಿ, ನಮ್ದು ಹುಟ್ಟಿದ ಕೂಸ್ರಿ ಇದು ಡೆವಲಪ್ ಹಾಕೊಂತ ಹೋಗ್ಬೇಕ್ರಿ. ಇದು ಒಮ್ಮೆ ಈಗ 3 ವರ್ಷ ಆದ್ಕೂಡಲೇ ಒಮ್ಮೆ ಕ್ಯಾನ್ಸಲ್ ಮಾಡಿದ್ರೆ ನಮಗೂ ಟೈಮ್ ಬೇಕಾಗುತ್ತೆ ಎಲ್ಲ ಡೆವಲಪ್ ಮಾಡ್ಬೇಕಾರೆ. ಇನ್ನು ಮುಂದಿನ ನಮ್ದೆಲ್ಲ ಏನೇನು ಅದಾವೆಲ್ಲ ಡೆವಲಪ್ ಮಾಡ್ಬೇಕು. ಈಗ ಇದು ಕ್ಯಾನ್ಸಲ್ ಮಾಡಿಂದ ಭಾಳ ಪ್ರಾಬ್ಲಮ್ ಆಗಿದೆ ಸರ್ ನಮಗೆಲ್ಲ. ಇದರಿಂದ ಏನಾಗೈತೆ ರೀ, ಕನೆಕ್ಟೆಡ್ ಬಿಸ್ನೆಸ್ ರೀ. ಈಗ ನೋಡ್ರಿ, ಒಂದು ಅಂಗಡಿ ಒಳಗೆ ಒಬ್ಬ ಮಾಲಕ್ ಇದ್ರಂದ ಅವ್ರ ಅಂಗಡಿಯಾಗ ಇಬ್ಬರು ಕಾರ್ಕುನ್ ಇರ್ತಾರೆ. ಇಬ್ಬರು ಕಾರ್ಕುನ್ದವ್ರು 2 ಫ್ಯಾಮಿಲಿ,
ಲೇಬರ್ಸ್ ಇರ್ತಾರೆ ಒಂದು 3 ಮಂದಿ ಲೇಬರ್ದು ಒಂದು ಅವ್ರ ಮನೆಗೆ ಒಂದು 20-30 ಫ್ಯಾಮ್ಲಿ 20-30 ಮೆಂಬರ್ಸ್ ರೀ. ಮತ್ತು ಇವೆಲ್ಲ ನೋಡ್ರಿ ಒಂದು 10-15 ಸಾವಿರ ಫ್ಯಾಮ್ಲಿ ಈಗ ರಸ್ತೆ ಮ್ಯಾಗ ಅದಾವ್ರಿ ಸರ್. ಎಲ್ಲ ಜೀವನ ನೋಡ್ಸೋದು ಕಠಿಣ ಆಗೈತೆ ರೀ. ಲೇಬರ್ಸ್ ಅನ್ರಿ, ನಮ್ಮ ದಲಾಲ್ಗಳು ಅನ್ರಿ, ಸ್ವಲ್ಪ ಮಂದಿ ಆಲ್ಮೋಸ್ಟ್ ಮನ್ಯಾಗ ಅದಾರ ದಂಧೆ ಬಿಟ್ಟು ಕಾಸೆಲ್ಲ. ಆಮೇಲೆ ಇದ್ರಾಗ ಏನಾಗೈತೆ ರೀ, ನಮ್ಮ ಮಾರ್ಕೆಟ್ ಕನೆಕ್ಟೆಡ್ ಅಂದ್ರೆ ಹೊರಗಿನ ದಂಧೆಗಳು ರೀ. ಹೋಟೆಲ್ಸ್ ಅನ್ರಿ, ಫರ್ಟಿಲೈಸರ್ಸ್ ಅಂಗಡಿ ಅನ್ರಿ, ಬೀಜದ ಅಂಗಡಿ ಅನ್ರಿ, ಟ್ರಾನ್ಸ್ಪೋರ್ಟೇಷನ್ ಅನ್ರಿ ಗಾಡಿದವ್ರದ್ದು, ಇವೆಲ್ಲ ದಂಧೆಗಳು ಏನಾದ್ರೆ ಸ್ಲ್ಯಾಕ್ ಆಗಿಬಿಟ್ಟವ್ರಿ ಸದ್ಯಕ್ಕೆ ಸರ್. ಇದರಿಂದ ಭಾಳ ಹೊಡೆದು ಬಿದ್ದೈತಿ. ನಾವು ಒಂದೇ ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ ರೀ ಸರ್ಕಾರದಿಂದ, ಪ್ಲೀಸ್ ನೀವು ಏನೈತ್ರಿ ಪ್ರಾಕ್ಟಿಕಲ್ ಆಗಿ ನೀವು ಎನ್ಕ್ವೈರಿ ಮಾಡಿರಿ. ಏನಾರ ತಪ್ಪಾಗಿದ್ದೀರ, ನೀವು ಲೈಸೆನ್ಸ್ ಏನು ಕ್ಯಾನ್ಸಲ್ ಮಾಡಿದಾರಲ್ಲ ಅವರು ಸರ್, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಏನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾರಲ್ಲ 12 ಪಾಯಿಂಟ್ ಹಾಕಿ ಏನು ಕ್ಯಾನ್ಸಲ್ ಮಾಡಿದಾರಲ್ಲ ಅದ್ರ ರಿಕವರಿ ಮಾಡಕ್ಕೆ ಬರೋದು ಅದ್ರ ಆ್ಯಕ್ಟ್ಸ್ ಅದಾವ್ರವು. ಅದ್ರಾಗ ನೀವು ಕೂಡಿಸಿ ನಿಮ್ಮ ಏನು ದಂಡ ತೊಗೊಳ್ಳೋದಂತ ತೊಗೊಂಡು ಕಾಸ ನಮ್ಗೆ ಲೈಸೆನ್ಸ್ ರಿವೋಕ್ ಮಾಡಿ ಕೊಡು ಅಂತ ನಾವು ಗೌರ್ಮೆಂಟ್ಗೆ ನಾವು ನಿಮ್ಮ ಚಾನಲ್ ಮುಖಾಂತರ ನಾವು ವಿನಂತಿ ಮಾಡ್ಕೊಳಕ್ಕೆ ಬಂದರು. ಆಯ್ತು ಹೇಳಿ. 12 ಪಾಯಿಂಟ್ ಪ್ರೋಗ್ರಾಮ್ನಲ್ಲಿ ಅಂದರೆ 12 ಪಾಯಿಂಟ್ ಅಂಶಗಳಲ್ಲಿ ಅವ್ದು ಯಾಕೆ ಹೈಕೋರ್ಟ್ಗೆ ಹೋಗಿದ್ರಿ ನೀವು? ಆ ಯಾವ ಒಂದು ವಿಷಯ ಇಟ್ಕೊಂಡು ಅವರು ರದ್ದು ಮಾಡಿದರು? ಅವರು 12 ಪಾಯಿಂಟಲ್ಲಿ ಮೊದಲು ಅವಕ್ ಜಾವಕ ಬಗ್ಗೆ ಹೇಳಿದರು. ಅವಕ್ ಜಾವಕದ ರಿಪೋರ್ಟ್ ಕೊಡಬೇಕಂತ ಹೇಳಿದರು. ಅದು ರಿಪೋರ್ಟು ನಾವು ಅದು ರಿಪೋರ್ಟ್ ಕೊಡೋಕ್ಕಿಂತ ಪೂರ್ವ ನಮ್ಮ ಅಸೋಸಿಯೇಷನ್ದಿಂದ APMCಗೆ ನಾವು ಒಂದು ಮನವಿ ಕೊಟ್ಟಿದ್ದು ರೀ. ಯಾವ ರೀತಿ ನಿಮ್ಗೆ ರಿಪೋರ್ಟ್ ಕೊಡಬೇಕು ಏನು ಎಂತ ಅಂತ ಕೇಳಿದರೆ ಅದ್ರ ಬಗ್ಗೆ ಇನ್ನೂ ಮಟ್ಟ ಆದ್ರೂ ಅವರು ಸಮರ್ಪಕ ಉತ್ತರ ನಮಗೆ ಇನ್ನೂ ನೀಡಿಲ್ಲ. ಅದರ ನಂತರ ಆಮಿಂತ ಅವರು ಅವಾಗ ಜಾವಕ ಆಮಿಂತ ಹಿಂಗೆ ಮಾಡ್ರಿ ಅಂತ ಓರಲಿ ಹೇಳಿದರು. ಅದ್ರ ಪ್ರಕಾರ ರೆಡಿ ಮಾಡಿ ನಾವು ಒಂದು 6 ತಿಂಗಳಿಂದ 8 ತಿಂಗಳು ಅವಾಗ ಜಾವಕ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇವೆ. ಅದರ ನಂತರ ತೂಕದಲ್ಲಿ ಮೋಸ ಮಾಡ್ತಾರಂತ ಅವರು ಇನ್ನೂ ಆರೋಪ ಹಾಕಿದ್ರು. ಪ್ರೈವೇಟ್ ಆರೋಪ ಮಾಡಿದರು. ತೂಕದಲ್ಲಿ ಮೋಸ ಆಕೈತಂತ ಆರೋಪ ಹಾಕಿದರೆ ಅವರು ಸಿದ್ಧಪಡಿಸಬೇಕಾಗಿತ್ತು. ಆಮೇಲೆ ಪ್ರತಿಯೊಂದೂ ನಮ್ಮ ಇಲ್ಲಿ ಪ್ರತಿಯೊಂದು ಕಾಟಾನು ಎಲ್ಲ ಸ್ಕೇಲ್ ಆ್ಯಂಡ್ ಮೆಜರ್ಮೆಂಟ್, ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇದ್ರ ತೆಳಗಡೆ ಅವರು ಲೈಸೆನ್ಸ್ ಶೀಲ್ ಹಾಕಿ ಕೊಟ್ಟಿರ್ತಾರೆ. ತೂಕ ಮತ್ತು ಅಳತೆ ಇಲಾಖೆದವರು ಶೀಲ್ ಹಾಕಿ ಕೊಟ್ಟಿರ್ತಾರೆ. ಯಾವ ಹಂಗೆ ಕಾಟಗಳು ಇದಾಗಿಲ್ಲ. ನೆಕ್ಸ್ಟ್ ಆಮೇಲೆ ಮುಂದೆ ಅವರು ಒಪ್ಪಂದದ ಪ್ರಕಾರ ವಿಲೇವರಿ ಆಗುತ್ತೆ ಅಂತ ಇನ್ನೊಂದು ಪಾಯಿಂಟ್ ಹಾಕಿದ್ದಾರೆ. ಒಪ್ಪಂದದ ಪ್ರಕಾರ ವಿಲೇವರಿ ಆಗ್ತದಂದರೆ ಈಗ ರೈತರು ಊರಲ್ಲಿಂದ ನಮಗೆ ಕಾಲ್ ಮಾಡಿರ್ತಾರೆ, ನಮಗೆ ಇಷ್ಟಿಷ್ಟು ಮಾಲ್ ಬರ್ತಾ ಇದೆ, ಆ ಮಾಲನ್ನು ನೀವು ಯಾರೇ ಆರ್ಡರ್ ಇದ್ರೆ ನೋಡ್ರಿ ಇದು ಮಾಡಿರಿ ಅಂತ ಹೇಳಿರ್ತಾರೆ. ನಾವು ಗಿರಾಕಿಗಳಿಗೆ ಫೋನ್ ಹಚ್ಚಿ ಇಂತಿಂಥ ಮಾಲ್ ಬರ್ತಾಯಿದೆ, ಅದು ಆರ್ಡರ್ ತೊಗೊಂಡೇವೆ ಅಂತ ಹೇಳ್ತೇವೆ. ಆಮೇಲೆ ರೇಟ್ ಏನಾಗುತ್ತೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತೇವೆ ರೀ. ಅದ್ರ ಪ್ರಕಾರ ಅದಕ್ಕೇನು ಇದು ಪಾರದರ್ಶಕತೆ ಅಂತ ಹೇಳ್ತಾರಲ್ಲ, ಇದು ಪಾರದರ್ಶಕತೆ ಒಳಗೆ ಇರ್ತದೆ. ಯಾಕಂದರೆ ರೈತರು ಡೈಲಿ ಮಾರ್ಕೆಟ್ ಟಚ್ ಇರೋದ್ರಿಂದ ಅವ್ರಿಗೂ ಗುರ್ತಾಗುತ್ತೆ ಅವರು ಹೆಂಗೆ ಇದು ಮಾಡಬೇಕು ಏನಂತ. ಆಮೇಲೆ ಅವ್ರು ಇಲ್ಲಂದ್ರೂ 8ರಿಂದ 10 ಮಾರ್ಕೆಟ್ಗೆ ಕಾಲ್ ಮಾಡಿ ಕೇಳಿ ಯಾವ್ಯಾವ ಮಾರ್ಕೆಟಲ್ಲಿ ಏನು ರೇಟ್ ನಡೆದಿದೆ ಏನಾಗಿದೆ ಅಂತ ಕೇಳೇ ಆಮೇಲೆ ರೇಟ್ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಚೌಕಶಿ ಮಾಡ್ತಾರೆ. ಆದರೆ ನಮ್ಮದು ರೇಟ್ ಯಾವಾಗೂ ಹೈಯರ್ ಸೈಡೇ ಇರುತ್ತೆ ಯಾವಾಗೂ. ಅಂದರೆ ಪಾರದರ್ಶಕತೆಯನ್ನು ನೀವು ಕಾಪಾಡ್ಕೊಂಡು ಬಂದಿದ್ರಿ. ಹಾಂ, ನೆಕ್ಸ್ಟ್ ಆಮೇಲೆ ಕೃಷಿ ಉತ್ಪನ್ನ ಸದರಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೃಷಿ ಉತ್ಪನ್ನಗಳ ದರ ಬಗ್ಗೆ ರೈತರ ಮಾಹಿತಿಗಾಗಿ ಯಾವುದೇ ದರಗಳ ಒಳಗೊಂಡ ಬೋರ್ಡ್ ಇರುವುದಿಲ್ಲ ಅಂತ ಹೇಳಿದರು. ಆ ಬೋರ್ಡ್ ನಾವು ಹಚ್ಚಿದ್ದೇವೆ. ಎಲ್ಲಿ ಅಂದರೆ ಮಾರ್ಕೆಟ್ ಗೇಟ್ ಇದೆಯಲ್ಲ, ಅದು ಗೇಟ್ ಹತ್ರನೇ ನಮ್ಮದು ಡಿಸ್ಪ್ಲೇ ಬೋರ್ಡ್ ಇದೆ. ಅದನ್ನು ನೋಡಿದರೂ ಸಕಟ APMC ಅವರು ಅದ್ರ ಬಗ್ಗೆ ನಮ್ಮ ಕಡೆ ಇಲ್ಲ, ರೆಕಾರ್ಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ನಾವು ಅದ್ರ ವಿತ್ ಫೋಟೋ ಸಕಟ್ ಅವ್ರಿಗೆ ನಾವೆಲ್ಲ ಇದು ಕಳಿಸಿದ್ದೇವೆ ರೀ. ಅವ್ರಿಗೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೇವೆ ರೀ. ನೆಕ್ಸ್ಟ್ ಇನ್ನೊಂದು ಕೋಲ್ಡ್ ಸ್ಟೋರೇಜ್ ಬಗ್ಗೆ ಹೇಳಿದ್ದಾರೆ. ಕೋಲ್ಡ್ ಸ್ಟೋರೇಜ್ ಬಗ್ಗೆ ಅಂದರೆ ಈಗ APMC ಮಾರುಕಟ್ಟೆಯಲ್ಲೇನೆ ಕೋಲ್ಡ್ ಸ್ಟೋರೇಜ್ ಇಲ್ಲ. ಆಮೇಲೆ ನಮ್ದು ಅದು ಪಾಯಿಂಟ್ ನೀವು ಆರ್ಗ್ಯುಮೆಂಟ್ ಮಾಡಿದ್ರೆ ಹೈಕೋರ್ಟ್ದಲ್ಲಿ ಅದು ಆರ್ಗ್ಯುಮೆಂಟ್ ಆಯ್ತು. ಆಮೇಲೆ ನಮ್ದು ಈಗ ಪೆರಿಸೇಬಲ್ ಗೂಡ್ಸ್ ಆಗುತ್ತೆ. ಈಗ ನಮ್ದು ನಾಶವಂತ ವಸ್ತು, ತರಕಾರಿ ಅಂದ್ರೆ ನಾಶವಂತ. ಅಲ್ಲಿ ಕೋಲ್ಡ್ ಸ್ಟೋರೇಜ್ ಏನು ಅಗತ್ಯ ಇಲ್ಲ ಬಿಡ್ರಿ. 24 ಸರ್ಕಾರದವ್ರು ಬೇಕಾದ್ರೆ ಮಾಡ್ಕೋಬಹುದು. ಆಯಾ ತಾಲೂಕ್ ಪ್ಲೇಸ್ನಲ್ಲಿ 24 ತಾಸಲ್ಲಿ ನಮ್ದು ಕಾಯಿಪಲ್ಯ ಕಟ್ಟಾಗಿ
ತಿಂದು ಮುಗಿಸ್ಬೇಕು, ಇಲ್ಲಾಂದ್ರೆ ಕೊಳ್ತು ಹೋಗುತ್ತೆ. ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರುವಂತ ವಸ್ತು ಅಲ್ಲ. ಯಾಕಂದ್ರೆ ನಮ್ದು ಮೇಗಿನ ಮ್ಯಾಗ ಉತ್ಪನ್ನಗಳ ಅಲ್ಲ ಅವ್ರ ಎಲ್ಲ ಏರಿಯಾದಲ್ಲಿ ಉತ್ಪನ್ನಗಳು ಇಲ್ಲ ಅವ್ರು ಕೇಳಿದ್ರೆ ತಪ್ಪಿದೆ. ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ಸರ್ಕಾರದವ್ರು ಮಾಡ್ಬೇಕು, ಡಿಸ್ಟ್ರಿಕ್ಟ್ ಪ್ಲೇಸ್ದಾಗ ಒಂದು ತಾಲೂಕ್ ಪ್ಲೇಸ್ದಾಗ ಮಾಡ್ಬೇಕು. ಅವರು ನಿಮಗೆ ಕೇಳುವಂತ ಅಗತ್ಯ ಇರಲಿಲ್ಲ. ಅದಕ್ಕೆ ನಿಮ್ಮ ಆರ್ಗ್ಯುಮೆಂಟ್ ಮಾಡಿದಾಗ ವಕೀಲರು ಅದು ಕೋರ್ಟದಲ್ಲಿ ಏನಾಯ್ತು, ಅವ್ರ ಕೋರ್ಟ್ದಲ್ಲಿ ನೀವು ಅವರು ಬೇರೆದವ್ರ ಬಗ್ಗೆ ನೀವು ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡತ್ತೆ, ಬೇರೆಯವ್ರಲ್ರಿ. APMC ಅಂತ ಸರ್ಕಾರಕ್ಕನ ಬ್ಲೇಮ್ ಮಾಡತ್ತಲ್ಲ. ಸರ್ಕಾರ ನಮ್ಮ ವಿರುದ್ಧ ತಕರಾರು ಹಾಕಿದೆ. ಅದೇ ಅವ್ರು ಹೇಳ್ತಾ ಇದಾರ, ನೀವು ಪೈಲ ಶುದ್ಧ ಮಾಡ್ಕೋರಿ, ಆಮೇಲೆ ನಮ್ ಕಡೆ ಬರ್ರಿ, ನಮ್ಗೆ ಇದ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಆದ್ರೂ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ರಿ. ಖರೆ ಈಗ ನಾವು ರಿಟರ್ನ್ ಬರೆದು ಕೊಟ್ರೆ ಆ ಟೈಮ್ದಲ್ಲಿ ನಾ ಇದನ್ನ ಮಾಡ್ತೇವೆ ಅಂತೇಳಿ ಅದು ಮಾಡ್ಲಿಕ್ಕೆ ನಮಗೆ ಟೈಮ್ ಪೀರಿಯಡ್ ಕೊಡ್ಬೇಕಲ್ಲ. ಇವಾಗ ನಮ್ದು ಸ್ಟಾರ್ಟ್ ಆಗಿರೋದೇ ಈಗ 3 ವರ್ಷ, ಹೊಸ ಮಾರ್ಕೆಟ್ ಸ್ಟಾರ್ಟ್ ಆಗಿ. ಈಗ ನಾವು APMC ರೂಲ್ಸ್ಗಳನ್ನ ಫಾಲೋ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಅವರಿಗೆ ಇದು ಕೊಟ್ಟಿದ್ದೇವೆ, ಲೆಟರ್ಗಳು. ಅದಕ್ಕೇನೋ ಅವರು ಉತ್ತರ ಕೊಡ್ತಾ ಇಲ್ಲ, ಸಮರ್ಪಕ ಉತ್ತರ. ಅಂದ್ರೆ 15/9/2025 ಏನು ಬಂದ್ ಮಾಡಿದರೆ ಅದಾದ ನಂತರ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರಿ ಇಲ್ಲ? ಅದಕ್ಕಿಂತ ಪೂರ್ವನೇ ಅವರಿಗೆ ಯಾವ ರೀತಿ ನಾವು ಡಾಕ್ಯುಮೆಂಟು ಅಂದ್ರೆ ಯಾವ ರೀತಿ ನಮಗೆ ಏನೇನು ಸಮರ್ಪಕ ನಿಮಗೆ ಏನೇನು ಅಗತ್ಯಗಳದಾವು ಏನದಾವು ಅದ್ರ ಬಗ್ಗೆ ನಮಗೆ ತಿಳಿಸ್ರಿ ಅಂತೇಳಿ ನಾವು ಅವ್ರಿಗೆ ಮೇಗಿನ ಮ್ಯಾಗ ಲೆಟರ್ ಕೊಡ್ತಾ ಇದ್ವು. ಅದಕ್ಕೆ ಅವ್ರು ಸಮರ್ಪಕ ಉತ್ತರನೇ ಕೊಡ್ತಿರ್ಕಿಲ್ಲ. ಈಗ ಸಂಡೇ ಮಾರ್ಕೆಟ್ ಬಗ್ಗೆ ಏನದು? ಈಗ ಸರ್ ನಮ್ದು ಏನು ಲೈಸೆನ್ಸ್ ಕ್ಯಾನ್ಸಲ್ ಆಯ್ತಲ್ಲ, ಲೈಸೆನ್ಸ್ ಕ್ಯಾನ್ಸಲ್ 15/9/2025 ಲೈಸೆನ್ಸ್ ಕ್ಯಾನ್ಸಲ್ ಆದ್ಮೇಲೆ ಗೌರ್ಮೆಂಟ್ ನಾವು ಒಂದು 10 ದಿವಸ ಎಲ್ಲ ದಂಧೆ ಬಿಟ್ಬಿಟ್ರಿ. ನಾವೆಲ್ಲ ಬಿಸ್ನೆಸ್ ಮಾಡೋದ್ಬಿಟ್ಟು ಅಲ್ಲೇ ಕೂತಿದ್ವಿ. ನಾವು ಕೂತ್ಮೇಲೆ ಏನು ಮಾಡಿದ್ರು, ಈಗ ಬೇರೆದವ್ರು ನೋಡ್ರಿ ಎಲ್ಲರೂ ಹೆಂಗಿರತಿ, ಹೈ ಕ್ಲಾಸು, ಮೀಡಿಯಂ ಕ್ಲಾಸು, ಲೋವರ್ ಕ್ಲಾಸ್ ಅಂತ ಇರ್ತಾರೆ. ಫ್ಯಾಮಿಲಿ ಬಜೆಟು ಅವ್ರು ಬಡ್ರ ಮಂದಿದು ಭಾಳ ನಡಿಬೇಕು ರೀ. ಅಲ್ಲಿ ನಮ್ಮ ಮಾರ್ಕೆಟ್ದಾಗ ಹೆಂಗೆ ಐತ್ರಿ, ಅವತ್ತು ದುಡ್ದು ಅವತ್ತು ತಿನ್ನೋ ಮಂದಿ ಭಾಳ ಐತ್ರಿ, ಲೇಬರ್ಸ್ ಅನ್ರಿ ಕಾರ್ಕುನನ್ನು. ಅದ್ರ ಸಲ ನಾವು ವಿಚಾರ ಏನು ಮಾಡಿದ್ವಿ, ಆಯ್ತು ಇವ್ರ ಸಂಬಂಧ ನಾವೆಲ್ಲರೂ ಹೋಗಿ ಸೆಟ್ ಆಗೋಣ ಅಂತ ಅಂದ್ರು. ಸೆಟ್ ಅನ್ಕೂಲ ಏನು ಮಾಡಿದ್ರು, ಗೌರ್ಮೆಂಟ್ DC ಇನ್ ಫ್ರಂಟ್ ಆಫ್ DC ನಮ್ಮ ಉಸ್ತುವಾರಿ ಮಿನಿಸ್ಟರ್ ಮುಂದೆ ಆಮೇಲೆ ಸೆಕ್ರೆಟರಿ ಅವರೆಲ್ಲ ಪ್ಲಾನ್ ಮಾಡಿ ಸಂಡೇ ಮಾರ್ಕೆಟ್ದಾಗ ಕೊಟ್ಟರು. ಸಂಡೇ ಮಾರ್ಕೆಟ್ದಾಗ ನಮ್ಗೆ ಶಿಫ್ಟ್ ಮಾಡಿರಿ. ಸಂಡೇ ಮಾರ್ಕೆಟ್ದಾಗ ಶಿಫ್ಟ್ ಮಾಡಿ ಎಷ್ಟು ಅಂಗಡಿ ಇದಾವೆ, ಎಷ್ಟು ಏರಿಯಾ ಕೊಟ್ಟರೆ ನಿಮಗೆ? ನಮ್ಗೆ ಒಂದು 2 ಎಕರೆ ಒಳಗೆ ಮಾಡತ್ತಾರೆ. 4x4 ಅದಾವ್ರು ಒಬ್ಬೊಬ್ಬರಿಗೆ 2 ಎಕರೆ ಒಳಗೆ ಮಾಡಕತ್ತು. ಅದ್ರಾಗ ನಮ್ಮ ಮಾಲ್ಗಳು ಹಿಡಿಸೋಲ್ಲ. 250 ಅಂಗಡಿಗಳಿದಾವೆ. ಅಂಗಡಿಗಳೆಲ್ಲ ನಾವೆಲ್ಲ ಚಿಲ್ಲರ್ ವ್ಯಾಪಾರಸ್ಥರಾತ್ರಿ, ನಮ್ಮ ಜೈಕಿಸಂದವರು ವರ್ತಕರಾತ್ರು ಎಲ್ಲರೂ ಕೂಡಿ ಒಗ್ಗಟ್ಟಿಂದ ನಾವು ಅಲ್ಲಿ ಮಾಡಕತ್ತವ್ರಿ ಎಲ್ಲ ಕೆಲಸ. ಇನ್ನೂ ಮಾಡಾಗ 7 ರಿಂದ 8 ತಿಂಗಳಾಯ್ತು ನಾವು ಅಲ್ಲೇ ಅದಾವ್ರಿ, ಅಲ್ಲೇ ಮಾಡೋದು. ಮಳೆ ಬರಲಿ ಬಿಸಿಲು ಬರಲಿ ಒಗ್ಗಟ್ಟಾಗಿ ಅಲ್ಲಿ ನಿಂತವ್ರಿ ಸರ್. ಅಲ್ಲ APMC ಎಷ್ಟು ಅಂಗಡಿಗಳದಾವ? APMC ಅಲ್ಲಿ 130 ಅಂಗಡಿ ಅದಾವ್ರಿ. 130 ಅಂಗಡಿ ಒಳಗ್ರಿ ಅವೆಲ್ಲ ಆಪ್ಷನ್ ಆಗಿದಾವ್ರಿ. ಸದ್ಯ ಆಲ್ಮೋಸ್ಟ್ ಆಪ್ಷನ್ ಆಗಿದಾವ, ಫುಲ್ಫಿಲ್ ಅದಾವ್ರಿ. ನಾವೇನು APMC ದವ್ರ ಮುಂದೆ ಏನು ಮ್ಯಾಗ್ನೆಟೋರ್ ನಾವು ನಮಗೆ ಕೊಡೋರತ್ರ 250 ಮೆಂಬರ್ಗೆ ಎಲ್ಲ ನೀವು ಎಲ್ಲ ಅಂಗಡಿ ಕೊಡ್ರಿ. ಒಂದು 10 ಮಂದಿ ಕೊಟ್ಟು ನೀವು 200 ಮಂದಿಗೆ ಬೆಟ್ರೆ ಅದು ಆಗಲ್ಲ. ನಮ್ಮ ಸಂಘ ಐತ್ರಿ, ನಾವೆಲ್ಲರೂ ಒಂದು ಫ್ಯಾಮಿಲಿ ಟೈಪ್. ಒಬ್ಬರು ಕೊಟ್ಟೊಬ್ಬರು ಬೆಟ್ರೆ ಅವ್ರನ್ನ ಹಿಡಿಯೋರು ಯಾರು? ನಾವೆಲ್ಲ ನಮ್ಗೆ ಮಾಡೋದೈತಿ, ನ್ಯಾಯ ಕೊಡೋಯ್ತು, ನಮ್ಗೆಲ್ಲರೂ ಕೂಡ ನ್ಯಾಯ ಕೊಡ್ರಿ. ಇಲ್ಲಕ್ಕೆ ನಾವೆಲ್ಲ ಸಂಡೇ ಮಾರ್ಕೆಟ್ದಾಗ ದಂಧೆ ಮಾಡ್ತೀವಿ, ನಾವು ಅಲ್ಲೇ ಇನ್ನೂ ಮಟ್ಟ ಹೋಲ್ಡಪ್ ಹೋಗೋದ್ರಿ ಎಲ್ಲರೂ ಕೂಡ. ಅಲ್ಲ, ಒಂದು ನಿಮ್ಮ ಮೇಲೆ ಆರೋಪನೂ ಐತ್ರಲ್ಲ. ಯಾಕಂದರೆ APMCಯಲ್ಲಿ ಇರ್ತಕ್ಕಂಥ ವರ್ತಕರು, ನಂತರ ಜೈ ಕಿಸಾನ್ದಲ್ಲಿ ಇರ್ತಕ್ಕಂಥ ವರ್ತಕರು ಅಲ್ಲಿ ಅಪ್ಪ ಇದಾನ ಇಲ್ಲಿ ಮಗ ಇದಾನ ಅಂತೇಳಿ, ಏನು ಎಷ್ಟು ಸತ್ಯ ಎಷ್ಟು ಸುಳ್ಳು? ಅದೆಲ್ಲ ಸುಳ್ಳಿದೆ ರೀ. APMC ಇಲ್ಲಿದ್ದವ್ರು ಅಲ್ಲಿ ಹೋದ್ರು ಅಂತ ಹಿಂಗ್ರಿ? ಇಲ್ಲ, APMCಯಲ್ಲಿ ಏನು 130 ಅಂಗಡಿ ಇದಲ್ಲ, ಅದರಲ್ಲಿ 90% ಎಲ್ಲರೂ ಇನ್ವೆಸ್ಟರ್ ಅದಾರ ರೀ. ಬರೀ 10% ಅಷ್ಟೇ ಅಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರು ಇದ್ದಾರೆ. ಬಾಕಿ 90% ಇನ್ವೆಸ್ಟರು ಬಾಡಿಗೆ ತಿನ್ಲಿಕ್ಕೇನೆ ಅವರು ಇದು ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧನೇ ಮ್ಯಾಗಿನ ಸ್ಟ್ರೈಕ್ ಮಾಡೋದು. ಅವ್ರು ಯಾಕೆ ಲೀಸ್ ಕ್ಯಾನ್ಸಲ್ ಮಾಡಿ ಅವರು ಅನಧಿಕೃತವಾಗಿ ನೀವು ಮಾಡ್ತಾ ಇದ್ರಿ? ನೀವು ಇರ್ತಕ್ಕಂಥ ಜಾಗದಲ್ಲಿ ನೀವು ತೆಗೆದುಕೊಂಡಂಥ ಕಾನೂನು ಪ್ರಕಾರ ಅಲ್ಲಿ ವಸ್ತುಗಳನ್ನು ಮಾರಾತಿಲ್ಲ ಅಂತೇಳಿ ಅದು ನೀವು ಯಾಕೆ ಅಲ್ಲಿ ಕೋರ್ಟದಲ್ಲಿ ಚಾಲೆಂಜ್ ಮಾಡಬಾರ್ದು? ಅಥವಾ ಸರ್ಕಾರಕ್ಕೆ ಗಮನಕ್ಕೆ ಯಾಕೆ ತರಬಾರ್ದು? ನೀವು ಸರ್ಕಾರ ಗೊತ್ತಿದೆ, ಸರ್ಕಾರ ಗುರ್ತಿದೆ, ಸರ್ಕಾರ ಗಮನಕ್ಕೂ ತರ್ತಾ ಇದ್ದಾವೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಕೋರ್ಟಲ್ಲಿ ಇದೆ, ಕೋರ್ಟದ ಇದು ಮುಗಿಲಿ, ಕೋರ್ಟದ ಪ್ರೊಸೀಡಿಂಗ್ಸ್ ಮುಗಿಲಿ, ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡುವಂತ. ಮತ್ತೆ ಎಷ್ಟು 6ನೇ ಪಾಯಿಂಟ್ ಮತ್ತೇನು ಬಂದೈತೆ ನೋಡ್ರಿ. ಇನ್ನು ಸ್ಥಳದಲ್ಲೇ ಜೈ ಕಿಸಾನ್ ಮಾರುಕಟ್ಟೆ ಯಾಕೆ ಬೇಕಂತಾರೆ? ಯಾಕಂದ್ರೆ ಅಲ್ಲಿ ಹೈವೇ ಇದೆ, ನಂತರ ರೈತರಿಗೆ ಅನುಕೂಲ ಆಗ್ತಾ ಇದೆ. ಹೇಳಿ, ಎಷ್ಟು ರೈತರಿಗೆ ಅನುಕೂಲ ಇದೆ? ಈಗ ಸರ್ ನೀವು ನಮ್ಮ ಈ ಸೈಡ್ ಭಾಗದ ರೈತರು ನೋಡಿ, ಎಲ್ಲ ನೀವು ಆಲ್ಮೋಸ್ಟ್ ಬೆಳಗಾವಿ ರೈತರು ಅಂತ ತಗೋರಿ, ಎಲ್ಲರಿಗೂ ಏನೈತಿ ಹೈವೇ ಕನೆಕ್ಟಿವಿಟಿ ಜಾಸ್ತಿ ಐತ್ರಿ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗುತ್ತೆ ರೀ. ಮತ್ತು ಈಗ ನೋಡ್ರಿ ರೈತರು ಏನಾಗತ್ತೆ, ಈಗ ಪೈಲಾಗತ್ತೆ ಮಾರ್ಕೆಟ್ ಇಲ್ಲ. ಆಫ್ಟರ್ ಕೊರೋನಾ ಏನಾಗೈತೆ ರೀ, ರಾತ್ರಿ 4 ಗಂಟೆಗೆ ಮಾರ್ಕೆಟ್ ಚಾಲು ಹೋಗುತ್ತೆ ರೀ. ರೈತರು ಏನಾಗ್ತದೆ ರೀ, ರಾತ್ರಿ 2 ಗಂಟೆಗೆ ಎದ್ದು ಮಾರ್ಕೆಟ್ ಬರ್ಬೇಕ್ರಿ. 4 ಗಂಟೆಗೆ ಬಂದು ಮುಟ್ತಾರೆ. 4 ಗಂಟೆಗೆ ಬಂದು ಇಲ್ಲಿಂದ ಮಾಲ್ಗಳು ಮಾರ್ಕೊಂಡು ಮತ್ತೆ 10 ಗಂಟೆಗೆ ಮನೆಗೆ ಹೋದ್ರೆ ಮುಂದಿನ 10 ಗಂಟೆ ಮುಂದಿನ ಏನೈತಿರಲ್ಲ ಮತ್ತೆ ಹೊಲ್ದಾಗಿನ ಕೆಲಸ ಆಗ್ತಾವ್ರಿ ಅವರು. ಹಿಂಗಾಗಿ ಏನೈತೆ ರೀ, ಇದು ನಮ್ಮ ಜೈ ಕಿಸಾನ್ ಮಾರ್ಕೆಟ್ ಏನೈತೆ ಫಾಸ್ಟ್ ಆಗೈತೆ ರೀ. ಅದು ಇಲ್ಲೇನಾಗತ್ತೆ ರೀ, ಇಲ್ಲಿ ಬಂದ್ರೆ ಪೂರಾ ದಿವಸ ಎಲ್ಲ ನಾವು 2-3 ಗಂಟೆ ಮಾಡಿ ಇಲ್ಲೇ ಹೋದ್ರೆ ರೈತರಿಗೆ ಮುಂದಿನ ಕೆಲಸ ಆಗೋದಿಲ್ಲ. ಇದು 1ನೇ ಪಾರ್ಟ್ ರೈತರದ್ರಿ. ಇನ್ನೇ ಏನೈತೆ ರೀ, ಡೊಮೆಸ್ಟಿಕ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಚಿಲ್ಲರ್ ವ್ಯಾಪಾರಗಳು ಹೇಳ್ತೇನೆ ರೀ.
ಫಾಸ್ಟ್ ಸಿಟಿ ಹೊರ ಹೋಗೋದ್ರಿಂದ ಜಲ್ದಿ ಬಂದು ಜಲ್ದಿ ತೊಗೊಂಡು ತಮ್ಮ ಪ್ಲೇಸ್ ಹೋಗಿ ಹತ್ತಿರ ಎಲ್ಲರೂ. ಮತ್ತೆ ಇನ್ನೊಂದು ಐತೆ ಔಟ್ಸೈಡ್ ಬೆಳಗಾಂ ಕಸ್ಟಮರ್ಸ್ ಹೇಳ್ತೇನೆ ನಿಮ್ಗೆಲ್ಲ ಸರ್. ಮೇನ್ ಏನೈತಿ ನಮ್ದು ಜೈ ಕಿಸಾನ್ ಮಾರ್ಕೆಟ್ ಗಾಂಧಿನಗರ್ ಮೇನ್ ಏರ್ಪೋರ್ಟ್ ರೋಡ್ ಇರೋದಂದ್ರೆ ಏನಾಗೈತಿ, ಈ ಕಡೆ ಹೋದ್ರೆ ಹೈದರಾಬಾದ್ ರಸ್ತೆ ರೀ, ಈ ಕಡೆ ಹೋದ್ರೆ ಮಾರ್ಕೆಟ್ ರಸ್ತೆ, ಈ ಕಡೆ ಬ್ಯಾಕ್ ಸೈಡ್ ಬಂದ್ರೆ ನಿಮ್ಮ ಬೆಂಗಳೂರು ರಸ್ತೆ. ಕಸ್ಟಮರ್ ಬಂದು ಹೇಳಿದ್ರೆ ನಮ್ಮ ಜೈ ಕಿಸಾನ್ ಹೇಳ್ತೀರಿ, ಅವ್ರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಹಿಂಗಾಗಿ ಏನಾಗುತ್ತೆ ರೀ, ಮತ್ತು ಅನುಕೂಲತೆ ಹೆಚ್ಚಾಗ್ತದೆ, ಅನುಕೂಲತೆ ಜಾಸ್ತಿ ರೀ. ಮತ್ತು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಬೆಳಗಾವ್ ಕಸ್ಟಮರ್ ಈ ಮಾರ್ಕೆಟಿಂದ ಬೆಳಗಾವ್ ಕಸ್ಟಮರ್ ಭಾಳ ಇದ್ದು ರೀ 3 ವರ್ಷದಿಂದ. ಅಂದರೆ ಇದು ಕನೆಕ್ಟಿವಿಟಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಇದ್ರ ಸಲುವಾಗಿ ಗಿರಾಕಿಗಳು ಏನೈತೆ ರೀ ಫಾಸ್ಟ್ ಬರ್ತಿತ್ತು ರೀ. ಈಗ ಏನಾಗೈತೆ ರೀ, ಇದು ನಮ್ಮ ಮಾರ್ಕೆಟ್ ಭಾಳ ಒಳಗಾಗಿದೆ ಅಂದ್ರೆ ಗಿರಾಕಿಗಳು ಕಟ್ಟಾಕತ್ತಾವ ರೀ. ಮೇನ್ ಐತಿ ನಮ್ದು ಬೆಳಗಾವ್ ಕಾಯಿಪಲ್ಲೆ ಆಲ್ ಓವರ್ ಇಂಡಿಯಾ ಒಳಗೆ ಸೆಕೆಂಡ್ ಮಾರ್ಕೆಟ್ ಐತ್ರಿ ನಮ್ದು ಬೆಳಗಾವ್ ಲೋಡಿಂಗ್ ಹಬ್ ರೀ ನಮ್ದು. ಎಲ್ಲೆಲ್ಲಿ ಕಳಿಸ್ತಾರೆ? ಗೋವಾ ಮತ್ತು ಮಹಾರಾಷ್ಟ್ರ ಹೇಳ್ತೀನಿ, ಗೋವಾ ಹೋಗ್ತೈತಿ, ಮಹಾರಾಷ್ಟ್ರ ಹೋಗ್ತೈತಿ, ಹೈದರಾಬಾದ್ ಹೋಗ್ತೈತಿ, ರಾಯಚೂರು ಹೋಗ್ತೈತಿ, ಗುಲ್ಬರ್ಗ ಹೋಗ್ತೈತಿ, ಮಧ್ಯಪ್ರದೇಶ ಮಾಡಿ ಹೋಗ್ತೈತಿ. ಈಗ ನಮ್ಮ ಗೆಣಸನೇ ಹೇಳ್ರಿ ನೀವು, ದಿಲ್ಲಿ, ಜಮ್ಮು ಕಾಶ್ಮೀರ್, ಬಾಂಗ್ಲಾದೇಶ್ ಬಾರ್ಡರ್ ಮಟ್ಟ ಹೋಗ್ತಾರೆ ನಮ್ಮ ಮಾಲ್ಗಳೆಲ್ಲ. ಅಂಥ ಮಾರ್ಕೆಟ್ ನಮ್ದು ಬೆಳಗಾವ್ ಮಾರ್ಕೆಟ್. ಅಂಥ ಒಂದು ನೀವು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಗೋಕಾಕ್ ಕರ್ದಂಟ್ ಹೆಂಗೆ ಫೇಮಸ್ ಇತ್ತಿರಲ್ಲ ಹಂಗೆ ಬೆಳಗಾವ್ ಕಾಯಿಪಲ್ಲೆ ನಮ್ಮ ಆಲ್ ಓವರ್ ಬೆಳಗಾವ್ ಫೇಮಸ್ ಐತಿ, ಕರ್ನಾಟಕದಾಗ ಫೇಮಸ್ ಇತ್ತು ಇದು ಮಾರ್ಕೆಟ್. ಇದರಿಂದ ಏನಾಗೈತೆ ರೀ, ಬೆಳಗಾವ್ ಒಂದು ಹೆಮ್ಮೆಯ ವಿಷಯ ಐತ್ರಿ ಇದು. ಈಗ ಏನಾಗೈತಿ ಇದು ಲೈಸೆನ್ಸ್ ಕ್ಯಾನ್ಸಲ್ ಆದ್ಮೇಲೆ ಪ್ರಾಕ್ಟಿಕಲ್ ಆಗ್ಬೇಕು ಸರ್ ನಿಮ್ಗೆ ಕಸ್ಟಮರ್ಲ ಸ್ಪ್ಲಿಟ್ ಆಗತ್ತವ್ರಿ. ಯಾಕಂದ್ರೆ ಇದೇನಾಗತ್ತೆ ರೀ, ಒಳಗೆ ಹೋಗೋದು ಅವ್ರಿಗೂ ಪ್ರಾಬ್ಲಮ್ ಆಗತ್ತೈತಿ. ಪ್ರಾಬ್ಲಮ್ ಆಗಿದೆ ಏನಾಗುತ್ತೆ, ಅವ್ರು ಬೇರೆ ಮಾರ್ಕೆಟ್ ಪ್ರಿಫರ್ ಮಾಡ್ಕೋತಾರೆ. ನಮ್ದು ಎಕನಾಮಿಕ್ ಏನಿತ್ತಿರಲ್ಲ ಬೆಳಗಾವ್ದು ಏನು ಒಂದು ಹೆಮ್ಮೆ ವಿಷಯ ಇತ್ತಿರಲ್ಲ ಕಾಯಿಪಲ್ಲೆ ಬೆಳಗಾವ್ ಮಾರ್ಕೆಟು. ಸರ್ ನೀವು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಬೆಳಗಾವ್ ನಮ್ಮ ಜೈ ಕಿಸಾನ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ ನೀವು, ಕರ್ನಾಟಕ ಒಳಗಾತ್ರಿ ಆಲ್ ಓವರ್ ಇಂಡಿಯಾ ಒಳಗಾತ್ರಿ ಎಲ್ಲೂ ಇಲ್ಲ ಅಂತ ಇನ್ಫ್ರಾಸ್ಟ್ರಕ್ಚರ್. ಅಲ್ಲೇ ನೀರಿನ ವ್ಯವಸ್ಥೆ, ಸಂಡಾಸ್ ವ್ಯವಸ್ಥೆ ಇಲ್ಲ ಅಂತೇಳಿ ಒಂದು ಆರೋಪನೂ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ನಿಮ್ಗೆ ಬರೋದು ಕೊಡ್ತೀನಿ ರೀ. ನಾನು ನಿಮ್ಮ ಜೊತೆ ಬೆಟ್ ಹಚ್ತೇನೆ ರೀ ನಿಮ್ಗೆ. 250 ಅಂಗಡಿ ಒಳಗೆ ಟೋಟಲ್ 150 ಪ್ರತಿಯೊಂದು ಅಂಗಡಿಗೆ ಟಾಯ್ಲೆಟ್ ಅದಾವ್ರಿ ನಮ್ಮ 150 ಟಾಯ್ಲೆಟ್ಸ್. ಮತ್ತು ಪಬ್ಲಿಕ್ ಟಾಯ್ಲೆಟ್ 4 ಅದಾವ್ರಿ ಲೇಡೀಸ್ ಸಂಬಂಧ ರೀ. ಇನ್ ಕೇಸ್ ಅರ್ಜೆನ್ಸಿ ಅಂತೇಳಿ ನಿಮ್ಗೆ ಫೋಟೋಸ್ ಕೊಡ್ತೇನೆ ಸರ್ ನಾನು ನಿಮ್ಗೆ. ಪ್ರತಿಯೊಂದು ಅಂಗಡಿ ಒಳಗೆ ಪ್ರತ್ಯೇಕ ಜಳಕ ಮಾಡಾಕತ್ರಿ, ರೈತರ ನಮ್ದು ವಾಶ್ರೂಮ್ ಅಂತ ಆತ್ರಿ. 150 ಬಾತ್ರೂಮ್ ಮಾಡಿದವ್ರು ನಾವು ಸರ್. ಆಲ್ ಓವರ್ ಇಂಡಿಯಾ ಒಳಗೆ ಯಾವುದೋ ಅಂಗಡಿಗಳಿಗೆ 150 ಬಾತ್ರೂಮ್ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ಸ್ ಇಷ್ಟಿಲ್ಲ. ಇಲ್ಲ ಈಗ ರೈತರಿಗೆ ನೀವು ಅಡ್ವಾನ್ಸ್ ಕೊಡ್ತಿದ್ರಿ, ಆ ಅಡ್ವಾನ್ಸ್ ಕೊಟ್ಟ ಅವ್ರನ್ನ ನೀವು ಹಿಡ್ಕೊಂಡು ಇಟ್ಕೊಳ್ತೀರ ಅನ್ನೋ ಆರೋಪ ಇದೆ. ಇಲ್ಲ ಸರ್, ಅಡ್ವಾನ್ಸ್ ಅಂಕ ಇನ್ನ ಮಟ ಯಾರು ಮೊದಲು ತಗೋತಿದ್ರು ಅಡ್ವಾನ್ಸ್. ಆಗಂಗಿತ್ತು ನಮ್ದೊಂದು ಅಭಿನವ ಅವ್ರದ್ದು ನಮ್ದು ಸಂಬಂಧ ಇರ್ತಿತ್ತು. ಆಗ ಅವ್ರದ್ದು ಕಾಯಿಪಲ್ಲೆ ಬರ್ತಿತ್ತು. ಅವರು ಒಂದು ಥೋಡೆ ಮದುವೆಗೆ ಅದಕ್ಕೆ ಮದತ್ ಮಾಡ್ತಿದ್ರಿ, ಅದು ಮದತ್ ಕೇಳ್ತಿರೋ ಅದಕ್ಕೆ ಕೊಡ್ತಿದ್ದು ರೀ. ಬರೀ ಈಗಿನ ಮಾತು ಈಗ ಅಂಕ ಅಡ್ವಾನ್ಸ್ದು ಒಟ್ಟೆ ಇದೇ ಇಲ್ಲ. ಎಲ್ಲರೂ ರೈತರು ಬಂದು ಖುಷಿಯಿಂದ ತಾವೇ ಬಂದು ಮಾಲ್ ತೊಗೊಂಡು ಬಂದು ಹಚ್ತಾರೆ. ಆಮೇಲೆ ಮಾಲ್ ಮಾರಿದ ಮೇಲೆ ತಾವೇ ಪಟ್ಟಿ ತೊಗೊಂಡು ಹೋಗ್ತಾರೆ. 12 ಪಾಯಿಂಟಲ್ಲಿ 7ನೇ ಪಾಯಿಂಟ್ ಏನೈತೆ ನೋಡ್ರಿ ಸ್ವಲ್ಪ. ಈಗ ಸದರಿ ಮಾರುಕಟ್ಟೆಯಲ್ಲಿ ವ್ಯವಹಾರವು ಮರಾಠಿ ಮತ್ತು ಹಿಂದಿ ಭಾಷೆಯಲ್ಲಿ ನಡೀತದೆ ಅಂತಂದಾರ. ಅಂದ್ರೆ ಕನ್ನಡ ಭಾಷೆ ಒಳಗೆ ಯಾಕೆ ನಡೀತಾ ಇಲ್ಲ ಅಂತ. ಈಗ ನಮ್ಮ ಸುತ್ತಮುತ್ತ ಬರೋ ಜನ ಎಲ್ಲ ಅದೊಂದು ಆರೋಪ ಐತೆ. ಗೋವಾ, ಹೈದರಾಬಾದು, ಆಮೇಲೆ ಈ ಕಡೆ ದಾವಣಗೆರೆ, ಈ ಕಡೆ ಸೈಡ್ ಎಲ್ಲ ಬಂದಿರ್ತಾರೆ. ನಾವು ಕನ್ನಡ ಮರಾಠಿ ಭಾಷೆ ಅತ್ತ ಅಲ್ಲ 4-5 ಭಾಷೆಯಲ್ಲೇನು ವ್ಯವಹಾರ ಮಾಡ್ತೇವೆ ರೀ. ವ್ಯವಹಾರ ಮಾಡಿ ಆಗಿಂದಾಗ ರೈತರಿಗೆ ಹಿಂಗೆ ರೇಟ್ ಆಗಿದೆ, ಹಿಂಗೆ ಕೊಟ್ಟಿದ್ದೇವೆ ನೋಡೋ ಅಂತ ಕ್ಲಿಯರಾಗಿ ಓಪನ್ ಆಗಿ ಹೇಳ್ತೇವೆ ರೀ ಅವರಿಗೆ. ಈಗ ನಿಮ್ಮ ಮಾರುಕಟ್ಟೆಯಲ್ಲಿ ದರ ನಿಗದಿ, ಸರ್ಕಾರ ಏನು ದರ ನಿಗದಿ ಮಾಡ್ತೀವಿ ಆ ರೀತಿಯ ದರ ನಿಗದಿ ಇರಲಿಲ್ಲ. ಇವರು ತಮಗೆ ಮನಸ್ಸಿಗೆ ಬಂದಂತೆ ಮಾಡ್ತಿದ್ರು ಅಂತ ಆರೋಪ ಇದೆ ಸರ್. ಹಂಗಿಲ್ರಿ, ದರ ನಿಗದಿ ಅಂದ್ರೆ ಏನೈತ್ರಿ, ಇವಾಗ ನೋಡ್ರಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಎಲ್ಲ ಯಾವುದೂ ಇರಲಿ, ನಮ್ಮ ಕಾಯಿಪಲ್ಲೆ ಮಾರ್ಕೆಟ್ ಇರಲಿ, ಹೊರಗಿನ ಮಾರ್ಕೆಟ್ ಇರಲಿ, ಎಲ್ಲ ಡಿಮಾಂಡ್ ಆ್ಯಂಡ್ ಸಪ್ಲೈ ಮ್ಯಾಗ ನಡೀತಾವ್ರಿ. ಇವಾಗ ಒಂದು ಐಟಮ್ ಯಾವ್ದಾರು ಕಮ್ಮಿ ಬಂದಂದ್ರೆ ಗಿರಾಕಿಗಳು ಬಂದ ನಾವು ಹೆಚ್ಚಿಗೆ ರೇಟ್ ಕೇಳೋದು ರೈತರ ಮುಂದೆ ನಾವು ಕೇಳ್ತೀವಿ, ಈ ರೇಟ್ ಕೇಳಾಕಂದ್ರೆ ಕೊಡೋಣಪ್ಪ ಅಂತ ಹೇಳಿ ಕೇಳ್ಕಾಸ ಕೊಡ್ತಿರೋದು. ಈ ಸಿಸ್ಟಮ್ ಏನೈತ್ರಿ ಪೈಲಾಯಿಂದ ನಡೆದಿದ್ರಿ, ಆಲ್ ಓವರ್ ಇಂಡಿಯಾ ಒಳಗೆ ನಡೆದಿದ್ರಿ. ಇದೆಲ್ಲ ಎಲ್ಲ ದರ ಫಿಕ್ಸ್ ಆಗೋದ್ರೆ ಇದೇನ್ರಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಮ್ಯಾಗ ಆಗುತ್ತೆ ರೀ. ಇನ್ ಕೇಸ್ ಏನಾಗುತ್ತೆ ಒಂದೊಂದು ಟೈಮ್ ಹೆಚ್ಚಿಗೆ ಪೀಕ್ ಬಂತಂದ್ರೆ ಅವಾಗ ಇಟ್ಕೊಂಡು ಏನು ಮಾಡೋದು ಸರ್, ಅದನ್ನು ಪೆರಿಷಬಲ್ ಗೂಡ್ಸ್ ಕೊಳ್ತು ಹೋಗ್ತಾರೆ. ಅದನ್ನ ನಾವು ಹೆಂಗಾರ ಮಾಡಿ ಕಮ್ಮಿ ಮಾಡಿ ಕೊಡಕಬೇಕ್ರಿ. ಅದನ್ನ ರೈತರಿಗೆ ಕೇಳ್ತಾರೆ ಹಿಂಗೈತೆ. ಮತ್ತು ಈಗ ಏನಿದೆ ಸರ್, ಎಲ್ಲ ಕಡೆ ವಾಟ್ಸಪ್ ಆಗೈತೆ ರೀ, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಐತ್ರಿ. ರೈತರಿಗೆ ಓದೈತೆ. ರೈತರು ನಮ್ಮ ಮಾರ್ಕೆಟ್ ಬರ್ಬೇಕಾದ್ರೆ ಇವಾಗ ಏನ್ರಿ ಹುಬ್ಳಿ ಮಾರ್ಕೆಟ್ ಏನ್ರಿ, ಸಂಕೇಶ್ವರ ಮಾರ್ಕೆಟ್ ಎಲ್ಲ ಕಡೆ ದರ ಕೇಳೇ ಬರ್ತಾರೆ. ಮತ್ತು ಈಗ ಪೈಲಾಗತ್ತಿಲ್ಲ ಸರ್, ಬಂದ ಕೂಡಲೇ ಮುಂದೆ ಆಪ್ಷನ್ ಆಗ್ತೈತಿ. ಹಂಗಿಲ್ಲ, ಈಗ ಅವ್ರು ರೇಟ್ ಕಟ್ಕೊಂಡು ಬರ್ತಾರೆ ರೀ ನಮ್ಮ ಜೊತೆ. ಹಾಂ ಸರ್, ಇದು ರೇಟ್ ನಡೆದೈತಿ, ನಂಗೆ ಇದು 200 ರೂಪಾಯಿ ರೇಟ್ ಕೊಡ್ತೀಪ್ಪ. ಈ ರೇಟ್ ಅವೇರ್ನೆಸ್ ಆಗೈತೆ ಸರ್. ಈಗೆಲ್ಲ ಪೈಲಾಗತ್ತೆ ಅಲ್ರಿ, ಎಲ್ಲ ಸೋಷಿಯಲ್ ಮೀಡಿಯಾ ಐತಿ, ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅದಾರ ಎಲ್ಲ ಕಡೆ. ಮತ್ತೆ ಈಗಿನ ಅಪ್ಡೇಟ್ ಆಗ್ತಾವ್ರಲ್ಲ ರೇಟ್ಗಳೆಲ್ಲ, ಅದನ್ನ ಕೇಳ್ಕೊಂಡು ಬರ್ತಾರ. ಮತ್ತೆ ಇದು ಏನು ಮರಾಠಿ ಹಿಂದಿ ಭಾಷೆ ಏನತ್ತಾರಲ್ಲ, ಈಗ ಮುಂದಿನ ಮನುಷ್ಯಾಗ್ರಿ ಗೋವಾ ಮನುಷ್ಯ ಬಂದ್ರೆ ಅವ್ನು ಕೊಂಕಣಿ ಬರುತ್ತೆ ರೀ, ಅವ್ನು ಮರಾಠಿ ಬರುತ್ತೆ. ಅವ್ನು ನಾವು ಕನ್ನಡ ಭಾಷೆ ಒಳಗೆ ಅವ್ನು ರೇಟ್ ತಿಳಿಬೇಕಲ್ಲ ಸರ್. ಅದನ್ನ ಅವ್ನು ತಿಳಿಸಿ ಹೇಳ್ಕಾಸ ನಾವು ರೈತರಿಗೆ ಹೇಳ್ತಾವ್ರಿ, ಈ ರೇಟ್ ಕೇಳತ್ತಾರಪ್ಪ, ಕೊಡ್ನೋ ಬೇಡ. ಅವ್ರು ಕೋಡ್ ಅಂದಾಗ ಕೊಡ್ತಾರೆ ಸರ್. ಇಲ್ಲ ರೈತರ ಸಮ್ಮುಖವಾಗಿ, ರೈತರ ಮುಂದೆ ಪಾರದರ್ಶಕವಾಗಿ ರೇಟ್ ಆದಾಗ ಅವ್ರಿಗೆ ಮಾಲ್ ಕೊಡ್ತಾರೆ ಸರ್. ಸರ್ಕಾರಕ್ಕೆ ನಾವು ಏನು ಕೇಳ್ಕೊತೇವೆ ಅಂತಂದರೆ, ಈ ಜೈ ಕಿಸಾನ್ ಮಾರುಕಟ್ಟೆ ಪುನಃ ಪ್ರಾರಂಭ ಮಾಡೋದ್ರಿಂದ ಎಷ್ಟು ಜನರಿಗೆ ಅನುಕೂಲ ಆಗೈತಿ ಅನ್ನೋದು ನೀವು ಮೊದಲು ಸರ್ವೆ ಮಾಡಿರಿ. ಅಲ್ಲಿ ಹೈವೇ ಇದೆ,
ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ. 12 ಅಂಶದ ಕಾರ್ಯಕ್ರಮದಲ್ಲಿ ಒಂದು ಇವರು ತಪ್ಪಿಲ್ಲ. ನಂತರ ಕೋಲ್ಡ್ ಸ್ಟೋರೇಜ್ ಏನು ಕೇಳಿದರೆ ಅದು ಪ್ರಶ್ನೆ ಕೇಳುವಂಥದ್ದಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ, ಇಷ್ಟೆಲ್ಲ ಅನುಕೂಲತೆ ಇದ್ದು ಕೂಡ ಇದು ಮಾರ್ಕೆಟ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿತ್ತು. ಅದಕ್ಕೆ ಸಂಚಕಾರ ತಂದವರು ಕೆಲವು ಜನ. APMC ಇರ್ತಕ್ಕಂಥ ರೈತ ಹೋರಾಟಗಾರರು ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ವರ್ತಕರು ಇರ್ಬೋದು. ಸರ್ಕಾರಕ್ಕೆ ಇಂತಿಷ್ಟು ಟ್ಯಾಕ್ಸ್ ಲಾಸ್ ಆಗ್ತಾಯಿದೆ ಅಂತ ಹೇಳೋದು ಅದು ತಪ್ಪದು. ಈಗ ಏನಾಗಿದೆ ಅಂತಂದರೆ ಜೈ ಕಿಸಾನ್ ಮಾರ್ಕೆಟನ್ನು ಮತ್ತೆ ಅಲ್ಲಿ ಪ್ರಾರಂಭ ಮಾಡೋದ್ರಿಂದ ಬೆಳಗಾವಿಗೊಂದು ಹೆಮ್ಮೆಯ ವಿಷಯ ಆಗ್ತದೆ, ಹೊರಗಡೆ ಆಗ್ತದೆ, ಮತ್ತು ಎಲ್ಲರಿಗೆ ಅನುಕೂಲ ಆಗ್ತದೆ. ಇದನ್ನು ಬಿಟ್ಟು ಯಾರ್ದೋ ಮಾತು ಕೇಳಿ ನೀವು ಮಾಡಿದ್ದು ತಪ್ಪದು. ಇದನ್ನು ಪುನರ್ ಪರಿಶೀಲನೆ ಸರ್ಕಾರ ಮಾಡ್ಬೇಕಂತ ನಾವು ಕೇಳ್ಕೊತೇವೆ. ಅದು ಅಲ್ಲದೆ ಈ 12 ಅಂಶ ಕಾರ್ಯಕ್ರಮಗಳನ್ನು ನೀವು ಸರ್ಕಾರಕ್ಕೆ ತಿಳಿಸಿರಿ, ವಕೀಲರು ಕೋರ್ಟಿಗೆ ತಿಳಿಸಿರು, ಮತ್ತು ಕೋರ್ಟ್ದವರು 2 ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು. ಒಂದು, ಇದು ರದ್ದು ಮಾಡ್ತೇವೆ ಅಂತ ಹೇಳಿದರೆ ಪುನರ್ ಪರಿಶೀಲನೆಗೆ, ಅಥವಾ ನೀವು ಹೆಚ್ಚಿನ ವಿಷಯಗಾಗಿ KET ಹೋಗಿ ಅಂತ ಹೇಳಿದ್ದಾರೆ. KETದವ್ರು ಏನು ಹೇಳಿದ್ರು ನಿಮಗೆ? KET ಒಳಗೆ ಏನಾಯಿತು, KET ಒಳಗೆ ನಮ್ಮದು ಡಿಲೇ ಕಂಡೋಲೇಷನ್ ಮೇಲೆ ನಮ್ಮದು ಕೇಸ್ ಡಿಸ್ಮಿಸ್ ಮಾಡಿದ್ದಾರೆ. ಇವಾಗ ನಮ್ಮ ಮುಂದಿನ ನಡೆ ಹೈಕೋರ್ಟ್ ಕಡೆ ಇರುತ್ತೆ. ಈಗ ಅಪೀಲ್ ಮಾಡ್ತೀರಾ? ಅಪೀಲ್ ಮಾಡ್ತೇವ್ರಿ. ಈಗ 8 ದಿವಸದಲ್ಲಿ ಅಪೀಲ್ ಮಾಡ್ತೇವ್ರಿ ನಾವು. ಡಿವಿಷನ್ ಬೆಂಚಿಗೆ ಹೋಗ್ತೀರಾ? ಹಾಂ, ಸಿಂಗಲ್ ಬೆಂಚಿಗೆ. ಸಿಂಗಲ್ ಬೆಂಚಿಗೆ ಹೋಗ್ತೀರಾ? ಮುಂದೆ 8ನೇ ಪಾಯಿಂಟ್ ಏನಿದೆ ತಕರಾರದ್ದು? ಸದರಿ ಮಾರುಕಟ್ಟೆಯಲ್ಲಿ ರೈತರಿಗೆ ಅನುಕೂಲವಾಗುವ ರಾಷ್ಟ್ರೀಕೃತ ಶೆಡ್ಯೂಲ್ ಬ್ಯಾಂಕ್ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅವರು. ಈ ರಾಷ್ಟ್ರೀಕೃತ ಶೆಡ್ಯೂಲ್ ಬ್ಯಾಂಕ್ ನಾವು ಒಂದಿಲ್ಲ ಅಂದ್ರೂ 8 ಬ್ಯಾಂಕಿಗೆ ನಾವು ಅಪ್ರೋಚ್ ಆಗಿದ್ದು. ಅವರು ಮೇನ್ ಪಾಯಿಂಟ್ ಅವ್ರದ್ದು ಅಲ್ಲಿ ಹಿಡ್ದಾರ ಅವರು. ಯಾಕಂದ್ರೆ ಇಲ್ಲಿ APMC ಅಲ್ಲಿ ಬ್ಯಾಂಕ್ ಇತ್ತಲ್ಲ, ನೀವೊಂದು ಬ್ಯಾಂಕದ ವ್ಯವಸ್ಥೆನ ಅಲ್ಲಿ ಮಾಡಬೇಕಾಗಿತ್ತು. ಇಲ್ಲ ಸರ್, ಈಗ ನಾವು ಅದ್ರ ಬಗ್ಗೆ ನಾವು 8 ಶೆಡ್ಯೂಲ್ ಬ್ಯಾಂಕಿಗೆ ಹೋಗಿ ಕೇಳಿದ್ರು. ಅವರು ಬಂದು ಇದು ಜಾಗ ಅದು ನೋಡಿದ್ರು. ಇದು ಮಾರ್ಕೆಟ್ ಅಂದರೆ ಅವರು ಸಿಟಿ ಬಿಟ್ಟು ಹೊರಗಡೆ ಆಗ್ತದಂತ ಅವ್ರಿಗೂ ಇಲ್ಲಿ ರೈತರು ಆಮೇಲೆ ಇವು ಚಿಲ್ಲರೆ ವ್ಯಾಪಾರಸ್ಥರು ಅದನ್ನು ವಾದ ಮಾಡಿರಲಿಲ್ಲ ಕೋರ್ಟಲ್ಲಿ ವಾದ ಇದು ಪಾಯಿಂಟ್ ಮಾಡಿದ್ರೆ, ಮತ್ತೆ ಅದಕ್ಕೆ ಏನಂದ್ರೆ ಅವರು ಅದು ನಮಗೆ ಗೊತ್ತಿಲ್ಲ ಅಂತಾರೆ ಅವರು. ಅದು ನಮ್ಗೆ ಗೊತ್ತಿಲ್ಲ ಅಂತ. ನೆಕ್ಸ್ಟ್ 9ನೇ ರೈತ ತಂಗಲು ರೈತ ಭವನ್ ಇಲ್ಲ ಅಂತ ಅದಾರೆ. ನಾವು ರೈತ ಭವನ್ ಅಲ್ಲಿ ಇದ್ದಿದ್ದು ಎಲ್ಲ ಫೋಟೋಗಳನ್ನು ಆಲ್ರೆಡಿ ನಾವು APMCಗೆ ಯಾವಾಗ ಮಾರ್ಕೆಟ್ ಸ್ಟಾರ್ಟ್ ಆಗಿದೆಯಲ್ಲ ಅವಾಗನೇ ಎಲ್ಲ ಸಬ್ಮಿಟ್ ಮಾಡಿದ್ದೇವೆ ನಾವು. ರೈತ ಭವನ್ ಇದೆ. ನೆಕ್ಸ್ಟ್ ರೈತ ಭವನ್ ಇದೆ ರೀ. ಇಷ್ಟೆಲ್ಲ ರೈತರಿಗೆ ಅನುಕೂಲ ಇದ್ದರೂ ಕೂಡ ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ವಿನಂತಿ ಮಾಡ್ಕೊಡ್ರಿ. ಯಾಕಂದ್ರೆ ಎಷ್ಟು ಜನ ನೀವು ದುಡಿತಿದ್ರಿ, ಎಷ್ಟು ಜನರಿಗೆ ತೊಂದರೆ ಇದೆ, ಎಷ್ಟು ರೈತರಿಗೆ ತೊಂದರೆ ಅಂತ ಸ್ವಲ್ಪ ಸರ್ಕಾರಕ್ಕೆ ಮನಕೆ ಮಾಡಿ. ಸರ್, ಸರ್ಕಾರ ಒಂದ ವಿನಂತಿ ಮಾಡ್ಕೊಳ್ತೀನಿ ರೀ. ಈ ಮಾರ್ಕೆಟ್ ಇಂದ ಎಲ್ಲ ನಮ್ಮ ಬೆಳಗಾವಿ ಸೈಡ್ ಭಾಗದ ಆಯ್ತು, ಹುಕ್ಕೇರಿ ಆಯ್ತು, ಆ ಕಡೆ ಆಯ್ತು, ಈ ಕಡೆ ಆಯ್ತು, ಎಲ್ಲ ಸೈಡ್ ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲ ಕಡೆಯಿಂದ ಐತ್ರಿ. ನೀವು ಒನ್ಸ್ ಪ್ರಾಕ್ಟಿಕಲ್ ಆಗಿ ಸರ್ವೆ ಮಾಡ್ರಿ, ಇದರಿಂದ ಏನು ಫಾಯ್ದಾ ಐತೆ ಅದನ್ನ ತಿಳ್ಕೊರಿ. ಯಾಕಂದ್ರೆ ಇದೇನೈತ್ರಿ ಫಾಸ್ಟ್ ಮೂವಿಂಗ್ ಮಾರ್ಕೆಟ್ ಐತಿ. ಇದರಿಂದ ಎಲ್ಲ ದರ ಬೆಲೆ ಎಲ್ಲ ಚಲೋ ಚೆನ್ನಾಗಿ ಸಿಗೈತ್ರಿ. ಮತ್ತು ನಮ್ದು ಇನ್ನೊಂದು ರಿಕ್ವೆಸ್ಟ್ ಇದೆ, ಹೇಳ್ತೀನಿ ಸರ್ ನಿಮ್ಮ ಚಾನಲ್ ಮುಖಾರ. ನಾವು ಇನ್ನೂ ಮಟ್ಟ APMC ದಲಾಲರ ಅಂಗಡಿಗಳು ಬಂದ್ ಮಾಡಂತ ಯಾರು ಮುಂದೆ ಎಂದೂ ಹೇಳಿಲ್ಲ. ನಮ್ದು ಏನೈತ್ರಿ ಅವ್ರು ನಡೆಸಲಿ, ನಾವು ನಡೆಸ್ತೋ. ರೈತರ ಅನುಕೂಲ ಎಲ್ಲಾಗತ್ತೆ ಅಲ್ಲಿ ಹೋಗಲ್ರಿ ಅವ್ರ ಮಾರ್ಕೆಟ್. ನಾವೇನಾದ್ರೂ ನಮ್ಮ ಕಡೆನ ಬರ್ಲಿ ಅಂತಿಲ್ಲ. ಮತ್ತೆ ಇನ್ನೂ ಆಗದ್ರೆ 2 ಮಾರ್ಕೆಟ್ ಇದ್ದಾನೆ ಏನಾಗತ್ತೆ ಕಾಂಪಿಟೇಟಿವ್ ರೇಟ್. ನಾ 10 ರೂಪಾಯಿ ಕೊಡ್ದಂದ್ರೆ ಮುಂದಿನ ಮಾರ್ಕೆಟ್ 11 ರೂಪಾಯಿ ಕೊಡ್ದಂದ್ರೆ ನನ್ನ ಕಡೆ ಬಾ ಅಂತಾರ ರೈತಗೆ ಫಾಯ್ದಾ ಐತ್ರಿ. ಈಗೆಲ್ಲ ಗ್ಲೋಬಲ್ ಮಾರ್ಕೆಟ್ ಆಗೈತ್ರಲ್ಲ ಇವರೇನು ಎಲ್ಲಿ ಬೇಕಲ್ಲಿ ಹೋಗ್ರಿ. ಅದೇ ಇದರಿಂದ ಏನೈತ್ರಿ ರೈತರಿಗೆ ಭಾಳ ಫಾಯ್ದಾ ಐತ್ರಿ. ರೈತರಿಗೆ ಅನುಕೂಲತೆ ಮೊದಲೇನೈತ್ರಿ, ಅನುಕೂಲತೆ ಭಾಳ ಐತ್ರಿ. ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಟೈಮ್ ಮತ್ತೇನು ಟೈಮ್ ಟು ಟೈಮ್ ಎಲ್ಲ ಕೆಲಸ ಆಗ್ತಾವ್ರಿ. ಮತ್ತು ನೀವೇನು ಇದು ಸರ್ ಇವಾಗ 12 ಪಾಯಿಂಟ್ದಾಗೆ ನೀವೇನು ಬ್ಯಾಂಕ್ ಅದ ಹೇಳಲ್ಲ, ನಮ್ಮ ಬ್ಯಾಂಕ್ ಸೊಸೈಟಿಗಳು ಅದಾವ್ರಿ ನಮ್ಮ ಇದ್ರಾಗ. ಅವ್ರು ಥ್ರೂ ನ್ಯಾಷನಲೈಸ್ ಬ್ಯಾಂಕ್ ಟೈಪಲ್ಲಿ ಅವರು ಫೆಸಿಲಿಟಿ ಇಲ್ಲ ಅದಿಲ್ಲ. ಅವ್ರ ರೂಲ್ಸ್ ಶೆಡ್ಯೂಲ್ ಬ್ಯಾಂಕ್ ಬೇಕಂತಿದೆ, ಕೋಆಪರೇಟಿವ್ ಸೊಸೈಟಿ ಅವ್ರು ನಂಬಂಗಿಲ್ಲ. ಹೇಳಿ 10ನೇ ಪಾಯಿಂಟ್ ಏನಿದೆ ಅವ್ರದ್ದು? ಇನ್ನೊಂದು, ಸದರಿ ಮಾರುಕಟ್ಟೆಯಲ್ಲಿ ಗುಣಮಟ್ಟ ಪರಿಶೀಲನೆ, ಲ್ಯಾಬ್ ಅಳವಡಿಕೆ, ಮಾರುಕಟ್ಟೆ ದರಗಳ ಪ್ರದರ್ಶನ, ವಿದ್ಯುನ್ಮಾನ ಬೃಹತ್ ತೂಕ ಯಂತ್ರ, ಶ್ವೇತಾಗಾರ ಸೌಲಭ್ಯಗಳು ಒದಗಿಸಿರುವುದಿಲ್ಲ ಅಂತದ. ಈಗ ನಮ್ದು ರೈತರು ಈಗೆಲ್ಲ ಊರಿಂದ ರೈತರು ಬರ್ತಾರೆ. ಈಗ ಅವರು ಯಾವ ಕಾಯಿಪಲ್ಲೆ ತಂದಿರ್ತಾರೆ ಏನಂತಾರೆ ಅದನ್ನ ನಾವು ಹೆಂಗೆ ಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ ಹೇಳಿ? ಟೆಸ್ಟ್ ಮಾಡಿ ಅದನ್ನ ನಾವು ಹೆಂಗೆ ಕೊಡ್ಲಿಕ್ಕೆ ಬರುತ್ತೆ? ಈಗ ಲ್ಯಾಬ್ ಟೆಕ್ನಿಕ್ ಬೇಕಂತಾರ ಅವರು. ಲ್ಯಾಬ್ ಅಳವಡಿಕೆ ಮಾಡೋದು ನಾವು ಹೆಂಗೆ ಮಾಡಕ್ಕೆ ಬರ್ತದ್ರಿ? ಯಾಕಂದ್ರೆ ರೈತರು ಬೆಳೆದದ್ದು ಮಾಲ್ ನಾವು ಮಾರ್ತೇವೆ. ನಾವಾಗೆ ನಮ್ದು ಓನ್ ಪ್ರೊಡಕ್ಷನ್ ಇದ್ರೆ ಅದ್ರ ಬಗ್ಗೆ ನಾವು ಲ್ಯಾಬ್ ಇಲ್ಲಿ APMC ಪರಿಶೀಲನೆ ಮತ್ತೆ ಕೇಳ್ತಾರ ಅವ್ರಿಗೆ ಇಲ್ಲಿ ಅವರು ತಮ್ಮ ಇದ್ರೊಳಗೆ ಕೇಳ್ತಾ ಇದಾರೆ. ನೆಕ್ಸ್ಟ್ ಆಮೇಲೆ ದರಗಳ ಪ್ರದರ್ಶನ ಅದು ಹೇಳಿದಲ್ಲ, ದರಗಳ ಪ್ರದರ್ಶನದ ಡಿಸ್ಪ್ಲೇ ಬೋರ್ಡ್ ನಮ್ದು APMC ಗೇಟ್ ಹತ್ರ ಇದೆ. ಆಮೇಲೆ ಬೃಹತ್ ತೂಕದ ಯಂತ್ರ ಅಂತಾರ ಅವ್ರು. ಬೃಹತ್ ತೂಕದ ಯಂತ್ರ ಅಂದ್ರೆ ಈಗ ಒಂದು ಗಾಡಿಯಲ್ಲಿ ಇಲ್ಲ ಅಂದ್ರೂ 10 ರಿಂದ 12 ಜನ ರೈತರು ಬರ್ತಾರೆ.
10ರಿಂದ 12 ಜನ ರೈತರು ಬಂದರೆ ಆ ಗಾಡಿ ನಾವು ಒಂದೇ ಗಾಡಿ ತೂಕ ಮಾಡ್ಲಿಕ್ಕೆ ಬರೋದಲ್ಲ. ಅಲ್ಲೆಲ್ಲ ನೀವು ವೇಬ್ರಿಜ್ ಒಂದು ನೀವು ಇಡಬೇಕಾಗ್ತೈತಿ. ಯಾಕಂದ್ರೆ ವೇಬ್ರಿಜ್ ಇಡೋದ್ರಿಂದ ಏನೈತಿ, ದೊಡ್ಡ ದೊಡ್ಡ ಟ್ರಕ್ಗಳು ಅಲ್ಲಿ ಬಂದು ಹೋಗ್ತಿದ್ದು. ನಿಮ್ಮ ವೇಬ್ರಿಜ್ ಏನು ಮಾಡಿಲ್ಲ ನೀವು? ಇಲ್ಲ, ವೇಬ್ರಿಜ್ ಇಲ್ಲ, ನಮಗೆ ನೆಸೆಸರಿ ಅದನ್ನು ವೇಬ್ರಿಜ್ ಹೇಳ್ತೇನೆ. ಈಗ ಒಂದು ಗಾಡಿ ಒಳಗೆ 10 ಮಂದಿ ರೈತರದ ಡಾಗ್ ಬರ್ತಾವ್ರಿ. ಒಬ್ಬಂದ ಎಲ್ಲ ಕೂಡ ಎಟ್ ಎ ಟೈಮ್ ಒಂದ ವಜನ್ ಮಾಡಿ ಒಬ್ಬಂಗ ರೈತ ಕೊಡಕ್ ಬರೋಲ್ಲ. ಅಲ್ಲ ಹಂಗೆ ಹೇಳಂಗಿಲ್ಲ ಅವ್ರು. ನೀವು 10 ಅಂತ ಹೇಳ್ತಾರೆ, ಸರ್ಕಾರದವ್ರು ಹೇಳ್ತಾರೆ ಒಬ್ಬನೇ ಒಬ್ಬ ಟ್ರಕ್ ಮಾಲೀಕ ಏನಾದ್ರು ಅಂತ ತೆಗೆದುಕೊಂಡು ಬಂದಂದ್ರೆ ಅದಕ್ಕೆ ವೇಬ್ರಿಜ್ಗೆ ನೀವು ಹೇಳ್ತೇನೆ. ಇದು ಆಯ್ತು ರೀ, ಆಫ್ಟರ್ ಲೋಡಿಂಗ್ ಆದ ಕೂಡಲೇ ನೀವು ವೇಬ್ರಿಜ್ ಮಾಡ್ಬೇಕು. ಅದು ನಮ್ಮ ಮಾರ್ಕೆಟಿಂದ ಒಂದು ಕಿಲೋಮೀಟರ್ ರೇಂಜ್ ಒಳಗೆ ಐತ್ರಿ ವೇಬ್ರಿಜ್. ದೊಡ್ಡ ಬೃಹತ್ ಕಾಟ ಐತ್ರಿ ಅಲ್ಲಿ. ನಮ್ಮ ಪ್ರಾಕ್ಟಿಕಲ್ ಹೇಳ್ಬೇಕಂದ್ರೆ 3 ವರ್ಷ ಹಿಂದ್ಗಡೆ ಅಲ್ಲ ನೀವು ಇಷ್ಟೆಲ್ಲ ಮಾಡಿ ಅದನ್ನ ಯಾಕೆ ಮಾಡಲಿಲ್ಲ ಅಂತ ಅವ್ರದ್ದು. ಇಲ್ಲ ನಾ ಹೇಳಿದ್ರೆ ಸರ್, 3 ವರ್ಷ ಹಿಂದ್ಗಡೆ ನಾವು ಏನು ಕ್ಯಾಬೇಜ್ ಗಾಡಿ ಅದು ತುಂಬ್ಕೊಂಡ್ ಬರ್ತದಲ್ಲ, ನಮ್ಮ ವೇಬ್ರಿಜ್ದಾಗ ಅಲ್ಲೇ ವಜನ್ ಆಗ್ತದೆ ಸರ್. ಅಲ್ಲಿ ಮಾಡ್ಕೊಂಡಿಲ್ಲ ಮಾರ್ಕೆಟ್ ಬರ್ತೀರ. ಅದ ಅಧಿಕೃತವಾಗಿ ನೀವು ಮಾನ್ಯ ಮಾಡ್ತಿದ್ರಿ. ಈಗ ಏನೈತ್ರಿ, ಈಗ ನೋಡ್ರಿ ನಾ ಹೇಳ್ತೇನೆ, ನಮ್ದು ಹುಟ್ಟಿದ ಕೂಸ್ ಅಂತ ತಿಳ್ಕೊರಿ ನೀವು 3 ವರ್ಷದ ಒಮ್ಮೆ ಮಾಡಂದ್ರೆ ನಮ್ಮ ಕಡೆ ನಮ್ಗೆ ನೋಡ್ರಿ ಗೌರ್ಮೆಂಟ್ ಯಾವ ತರ ಫಂಡಿಂಗ್ ಕೊಟ್ಟಿಲ್ಲ. ನಾವು 10-15 ವರ್ಷದಿಂದ 20,000 30,000 50,000 ರೊಕ್ಕ ಗೋಳೆ ಮಾಡಿ ಕಾಸು ನಾವು ಮಾರ್ಕೆಟ್ ಕಟ್ಟಿದ್ದೈತ್ರಿ. ಈಗ ಫಂಡಿಂಗ್ ನೋಡ್ರಿ, ಕೋಲ್ಡ್ ಸ್ಟೋರೇಜ್ ಕಟ್ಬೇಕಂದ್ರೆ ಇಲ್ಲಾಂದ್ರೆ 2-3 ಕೋಟಿ ರೂಪಾಯಿ ಬೇಕ್ರಿ. ಇವೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಟೈಮ್ ಬೇಕಾಗತ್ರಿ. ಇದಕ್ಕೆ ಈಗ ನೀವು ಒಮ್ಮೆ ಎಲ್ಲ ಕೂಡಿ ಕೋಲ್ಡ್ ಸ್ಟೋರೇಜ್ ಮಾಡ್ರಿ, ಬ್ರಡ್ ತೂಕ ಮಾಡ್ರಿ, ಓಕೆ ನೀವು ನಮ್ಗೆ ನೋಟಿಸ್ ಕೊಡ್ರಿ, ಇಂತಿಷ್ಟು ಟೈಮ್ ಪೀರಿಯಡ್ ಅದ, ನೀವು ಇಂತಿಷ್ಟು ಮಾಡ್ರಿ ನಮ್ಗೆ ಅಂತ ಹೇಳಿ ನಾವು ಆ ಟೈಮ್ ಪೀರಿಯಡ್ ಮಾಡಿ ತೋರಿಸ್ತಾರ ಅವ್ರಿಗೆ. ನಾವು ಯಾಕೆ ತೋರಿಸಲ್ಲ ಸರ್? ನಾವು ಆ ಪೀರಿಯಡ್ದಾಗ ಮಾಡಿ ತೋರಿಸ್ತೇವೆ ನಾವೆಲ್ಲ. ನಮ್ಗೆ ಈ ಟೈಪ್ ಆಫ್ ನೋಟಿಸ್ ಯಾವ ಕೊಟ್ಟಿಲ್ಲ ನಮಗೆ. ಹಿಂಗೆ ನಮ್ಮ ಪೈಲ ನಮ್ಗೆ ಇದನ್ನು ಕ್ಯಾನ್ಸಲ್ ಮಾಡತ್ತೋ ಅಂತ ನೋಟಿಸ್ ಕೊಟ್ಟಿಲ್ಲ. ಡೈರೆಕ್ಟ್ ಬಂದು 7 ಗಂಟೆಗೆ ಬಂದು ಗೌರ್ಮೆಂಟ್ ಆಫೀಸರ್ ಬಂದ್ರೆ 7 ಗಂಟೆ 15 ತಾರೀಕಿಗೆ ಬಂದು ಈವ್ನಿಂಗ್ 7 ಗಂಟೆಗೆ ಬಂದು ನಮ್ಮ ಕೈಯಾಗ ಕೊಟ್ಟ ಕಾಸ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗೈತಿ, ವಿತಿನ್ 24 hours ನೀವು ಮಾರ್ಕೆಟ್ ಮಾಡ್ಲೇ ಬರಂಗಿಲ್ಲ. ಹಂಗೆ ಡಿ ಸಿ ಹೇಳಕ್ ಬರಲ್ಲ, ಎಸ್ ಪಿ ಹೇಳಕ್ ಬರಲ್ಲ, ಸರ್ಕಾರ ಹೇಳಿಕ್ ಬರಂಗಿಲ್ಲ. ಅದ ಹೇಳಿದಾರೆ ಅದಕ್ಕಿಂತ ಮೊದಲು ನಿಮ್ಗೆ ನೋಟಿಸ್ ಕೊಟ್ಟಿರ್ಬೇಕಲ್ಲ ಸ್ಥಳಾಂತರ ಮಾಡಿ ಅಂತ. ರಿಟರ್ನ್ ದಾಗ ಕೊಟ್ಟಾರ್ರಿ 24 hours ಸರ್. ನಿಮ್ ಎಕ್ಸಾಂಪಲ್ ಹೇಳ್ತೇನೆ, ಮಾತನ್ನ ಹೇಳ್ಬಾರ್ದು, ನಿಮ್ ಚಾನಲ್ ಮುಖಾಂತರ ಹೇಳ್ತೇನೆ. ಕಸಾ ಬರೀ 26/11 ಅಟ್ಯಾಕ್ ಮಾಡಿದ ಅವ್ನು ನೀವು ಫಾಸಿ ಕೊಡ್ಬೇಕಾದ್ರೆ 7 ವರ್ಷ ಟೈಮ್ ತಗೊಂಡ್ರಿ. ನಮಗ್ ನಾವ್ ಟೆರರಿಸ್ಟ್ ನಾವೇನ್ ಬಾಂಗ್ಲಾದೇಶಿಗಳದು ನಮ್ಮನ್ನ 24 ತಾಸ ಖಾಲಿ ಮಾಡಂತೀರಿ ನೀವು. ಅವ್ರಿಗೆ ನೀವು 7 ವರ್ಷ ಟೈಮ್ ಕೊಟ್ರಿ, ನಮ್ಗೆ 24 ತಾಸು ನೀವು ಎನ್ಕ್ವೈರಿ ಮಾಡಿದ್ರೆ ನಮ್ಗೆ ಹೊರ ಹಾಕಿರಿ ಮಾರ್ಕೆಟಿಂದ. ಅದು ನಾವು ಯಾರ ಕಡೆಯಿಂದ ಫಂಡಿಂಗ್ ತಗೊಂಡಿಲ್ಲ, ಯಾರ ಕಡೆಯಿಂದ ಏನೂ ಮಾಡ್ಕೊಂಡಿಲ್ಲ. ಸ್ವಂತ ನಮ್ಮ ದೊಡ್ಡ ಮ್ಯಾಗ ನಾವು ಬೆಳಗಾವಿ ಒಂದು ಹೆಸರು ಬರುವಂತ ಇನ್ಫ್ರಾಸ್ಟ್ರಕ್ಚರ್ ಮಾಡಿದವ್ರು ನಾವೀಗ. ಈಗ ಅಲ್ಲಿ ಸರ್ಕಾರ ವಕೀಲರು ವಾದ ಇದನ್ನು ಮೇನ್ ಇವರೇನು ಹೇಳ್ದ ಅದನ್ನು ವಾದ ಮಂಡನೆ ಪ್ರಬಲವಾಗಿ ಮಾಡಬೇಕಾಗಿತ್ತು. ಇಲ್ಲ, ಅವ್ರು ಪ್ರಬಲವಾಗಿ ಮಾಡಿದ್ದಾರೆ ಸರ್. ಅಂದ್ರೆ ಈಗ ಹೆಂಗಿರ್ತದೆ, ಇವು ಟೆಕ್ನಿಕಲ್ ಪಾಯಿಂಟ್ಗಳು ಇರ್ತಾವಲ್ಲ, ಆ ಟೆಕ್ನಿಕಲ್ ಪಾಯಿಂಟಲ್ಲಿ ಈಗ ಅದು ವಾದ ವಿವಾದದಲ್ಲಿ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ನ್ಯೂನ್ಯತೆ ಆಗಿರ್ಬೋದು. ಅದರಲ್ಲಿ ಅದೇ ನ್ಯಾಷನಲ್ ಬ್ಯಾಂಕ್ ಅಂತಾರ, ನಂತರ ವೇಬ್ರಿಜ್ ಅಂತಾರ, ಕೋಲ್ಡ್ ಸ್ಟೋರೇಜ್ ಅಂತಾರ. ಅದು ಇವನ್ನೆಲ್ಲ ನಾವು ದುರಸ್ತುಪಡಿಸ್ಬೋದು. ಟೈಮ್ ಬಾಂಡ್ ಲಿಮಿಟ್ ಅಲ್ಲ, ಟೈಮ್ ಬಾಂಡ್ ಲಿಮಿಟ್ ಕೊಡಂತ ಕೋರ್ಟಿಗೆ ನಿಮ್ಮ ವಕೀಲರು ಕೇಳಿದಾರೆ. ಎಷ್ಟು ಕೇಳಿದ್ರಿ? ಅವ್ರು ಯಾಕೆ ಕೊಡ್ಲಿಲ್ಲ? ಕೇಳಿದಾರೆ. ಈಗ APMC ಅವ್ರು ನಮಗೆ ಇದು ಮಾಡ್ಬೇಕಲ್ಲ, ಅವ್ರೇನಂತಾರೆ ಕೋರ್ಟಲ್ಲಿ ಕೇಸ್ ಮುಗಿಲಿ ಆಮೇಲೆ ನಾವು ಎಲ್ಲ ನಿಮ್ಗೆ ಟೈಮ್ ಬಾಂಡು ಎಲ್ಲ ಕೊಡ್ತೇವೆ ಅಂತ ಅಂತಾರೆ. ಹಂಗೆ ಆಗೈತೆ, ಅದ್ರ ಮೊದಲೇ ಕೊಡ್ಬೇಕಾಯ್ತು. ಈಗ 12 ಪಾಯಿಂಟ್ ಅದಾವಲ್ಲ, ಎಲ್ಲ ನಾವು ರಿಪೇರಿ ದುರಸ್ತಿ ಮಾಡ್ಕೋಬಹುದ್ರಿ. ಇದಕ್ಕೆ ಟೈಮ್ ಲಿಮಿಟ್ ನೀವು ಏನು ಕೊಟ್ರ ನಾವು ಇದನ್ನೆಲ್ಲ ದುರಸ್ತಿ ಮಾಡ್ಕೊಂಡು ಅವ್ರಿಗೆ ತೋರಿಸ್ತು. ನಮ್ಮ ಇದರಿಂದ ದುರಸ್ತಿ ಮಾಡಿ ತೋರಿಸ್ಮೇಲೆ ನಮ್ಗೆ ರಿವೋಕ್ ಮಾಡಿ ಕೊಡ್ರ ನೀವು. ಸರ್ಕಾರಕ್ಕೆ ನಾವು ಇನ್ನೊಂದು ಸಲಹೆ ಕೊಡ್ತೇವೆ, ಇಲ್ಲಿ ಟೈಮ್ ಬಾಂಡ್ ಲಿಮಿಟ್ ನೀವು ಇನ್ನೊಂದು 1 ವರ್ಷ ಕೊಟ್ಟರೆ ಎಲ್ಲ ಮಾಡ್ತಾರೆ. ನ್ಯಾಷನಲ್ ಬ್ಯಾಂಕ್ ಅಂತಂದರೆ ಏನು ಭಾಳ ಇದನ್ನಾಗೋದಿಲ್ಲ, ಟೈಮ್ ಆಗೋದಿಲ್ಲ. ವೇಬ್ರಿಜ್ಗೂ ಟೈಮ್ ಆಗೋದಿಲ್ಲ. ನಂತರ ನೀವೇನು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದ್ರಿ ಅದು APMCಲೇ ಇಲ್ಲ. ನಂತರ ಈ ಟ್ಯಾಕ್ಸ್ ಬಗ್ಗೆ ಹೇಳ್ರಿ ನೋಡು, ಅಲ್ಲಿ ನೀವು ಟ್ಯಾಕ್ಸ್ ತುಂಬ್ತಾ ಇಲ್ಲ, ಅವರು ಟ್ಯಾಕ್ಸ್ ತುಂಬ್ತಾಯಿದ್ರು, ಟ್ಯಾಕ್ಸ್ ಚೋರಿ ಆಗಿದೆ. ಅಲ್ಲಿ ಸರ್ಕಾರಿ ಏನು ಅಧಿಕಾರಿಗಳು ಏನು ನೇಮಕ ಅವರು ನಾವು ಕೂತು ಪಗಾರ ಕೊಡ್ತೇವೆ ಅಂತೇಳಿ ಒಂದು ಆರೋಪ ಇದೆ. ನಿಮ್ಮಲ್ಲಿ ಏನೈತಿ? ನಾ ಅದನ್ನ ಹೇಳ್ತೇನೆ ರೀ, ಸೇಸ್ ಬಗ್ಗೆ ಹೇಳ್ತೇನೆ. ಹಳೆ ಕ್ಯಾಂಟೋನ್ಮೆಂಟ್ ಮಾರ್ಕೆಟ್ ಇದ್ದಾಗ APMC ಒಬ್ಬ ಅಧಿಕಾರಿ ಬರ್ತಿದ್ರಿ, ವಾರ 70 ರೂಪಾಯಿ 80 ರೂಪಾಯಿ ಸೇಸ್ ಅಂತ ಕಲೆಕ್ಷನ್ ಮಾಡ್ಕೊಂಡಿದ್ರೆ ಕ್ಯಾಂಟೋನ್ಮೆಂಟ್ ಮೇಲ್ದಾಗ. ಯಾವತ್ತು ನಾವು ಜೈ ಕಿಸಾನ್ ಶಿಫ್ಟ್ ಆದ್ರಲ್ಲ ಸರ್, ನಮ್ಮ ಸೆಕ್ರೆಟರಿ ಜೈ ಕಿಸಾನ್ ಸೆಕ್ರೆಟರಿ ಅವರು ಅವಾಗ ಲೆಟರ್ ಬರೆಯಾಕ್ತಾರೆ, ನಿಮ್ದು ಏನು ಖರ್ಚು ಅದು ಈ ಸೇಸ್ ತುಂಬ ಐತಿ ನಮಗೆ ಕೊಡ್ರಿ ಸರ್. ರಿಟರ್ನ್ ಕೊಟ್ಟಿದ್ರಿ ಬೆಂಗಳೂರು ಆಫೀಸ್ MD ಆಫೀಸಿಗೆ ಲೆಟರ್ ಬರ್ತದೈತೆ, ನಿಮಗೆ ಡಾಕ್ಯುಮೆಂಟ್ ಕೊಡ್ತೇವೆ ನಾವು ಕೇಳಿದವ್ರಿ 10 ಟೈಮ್ ಕೇಳಿದವ್ರು, ನಿಮ್ದು ಏನು ಫುಲ್ಫಿಲ್ ಮಾಡೋದು ಹೇಳಿ ನಾವು ಫುಲ್ಫಿಲ್ ಕೊಡ್ತೇವೆ ಅಂತ ಹೇಳಿ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬಂದಿಲ್ಲ ಸರ್, ಏನು ಬಂದಿಲ್ಲ. ಆಮೇಲೆ ನಂತರ ಇವರ 12 ಪಾಯಿಂಟ್ದಾಗ ಪೈಲ ಪಾಯಿಂಟ್ ಐತಿ ನೋಡ್ರಿ, ಅವಾಗ ಜವಾಬ್ ಕೊಟ್ಟಿಲ್ಲ ಅಂತೇಳಿ. ಅದ್ರ ಬಗ್ಗೆನೂ ನಾವು ಮಾರ್ಕೆಟ್ ಚಾಲೂ ಆದಾಗಿಂತನೂ ಕೇಳಿದ್ರು. ಅವಾಗ ಏನು ಮಾಡ್ರಿ ಅವರು, ಒಂದು 6 ತಿಂಗಳು ಆದ್ಮೇಲೆ ಕ್ಯಾನ್ಸಲ್ ಆಗೋಕ್ಕಿಂತ 6 ತಿಂಗಳ ಪೈಲ ಒಂದು ಮೀಟಿಂಗ್ ಮಾಡಿರಿ. ಮೀಟಿಂಗ್ ಮಾಡಿ ಹಿಂಗೆ ಕೊಡಬೇಕು, ಇದು ತೊಗೊಂಡು ಹೋಗ್ರಿ ನಿಮ್ಮ ಫಾರ್ಮೆಟ್ ಅಂತ ಕೊಟ್ಟರು. ಓಕೆ ಕೊಡ್ತೇವೆ ಅಂತಂದ್ರಿ. 6 ತಿಂಗಳು ಅವಾಗ ಜವಾಬ್ ಕೊಟ್ಟವ್ರು ನಾವು ಪೂರಾ. ಅವಾಗ ಜವಾಬ್ ಕೊಟ್ಟರು ಆ ಥರ ಏನೈತಿ, ಫಸ್ಟ್ ಪಾಯಿಂಟ್ ಅವಾಗ ಜವಾಬ್ ಹಾಕಿದ್ದಾರೆ ನಮ್ಮ ಕಡೆ. ಈಗ 12ನೇ ಪಾಯಿಂಟ್ ಏನು, ಕೊನೆಯ ಪಾಯಿಂಟ್ ಏನಿದೆ ಅವ್ರದ್ದು, ಏನು ಅಬ್ಜೆಕ್ಷನ್ ಏನಿದೆ? ಇಷ್ಟೇ ಎಷ್ಟು? 11 ಪಾಯಿಂಟ್ ಇದಾವೆ. ಇನ್ನು
ಮೊದಲಿದ್ದ ಸ್ಥಳದಲ್ಲಿ ಜೈ ಕಿಸಾನ್ ಮಾರುಕಟ್ಟೆ ಪ್ರಾರಂಭ ಆಗೋದ್ರಿಂದ ಬೆಳಗಾವಿ ಒಂದು ಹೆಮ್ಮೆಯ ವಿಷಯ ಆಗ್ತೈತಿ. ಒಂದನೇದು ಸರ್ಕಾರಕ್ಕೆ ನಾವು ಸಲಹೆ ಕೊಡ್ತೇವೆ, ಎರಡನೇದು ರೈತರಿಗೆ ಭಾಳ ಅನುಕೂಲ ಆಗ್ತದೆ, ಮೂರನೇದು ಕಾಂಪಿಟೇಷನ್ ಮಾಡಿ ರೈತ ತನ್ನ ಬೆಳೆಯನ್ನು ಎಲ್ಲಿ ಲಾಭ ಐತೆ ಅಲ್ಲಿ ಮಾರ್ಕೋತಾನೆ. ನಂತರ ಇವರೇನು ನಿಷ್ಪಕ್ಷಪಾತ ನೀವು ಕೇಳಿದರೆ ಅವ್ರಿಗೊಂದು ಟೈಮ್ ಕೊಟ್ಟು ಜಿಲ್ಲಾ ಆಡಳಿತ ಮತ್ತು ಉಸ್ತುವಾರಿ ಮಂತ್ರಿಗಳು ಇನ್ನೊಂದು ಮೀಟಿಂಗನ್ನು ಜೈ ಕಿಸಾನ್ದವ್ರು ಕರೀರಿ. ಇವರಿಂದ ಲಾಭ ಹೆಚ್ಚಾಗೈತೆ ವಿನ ರೈತರಿಗೆ ಹಾನಿಯಾಗಿಲ್ಲ. ಇನ್ನೇನು 132 ಅಂಗಡಿಗಳಿದಾವೆ, ಆ ಅಂಗಡಿಗಳೇ 90% ಅವ್ರೇನು ಉಪಯೋಗ ಮಾಡ್ತಾಯಿಲ್ಲ, ಬೇರೆಯವ್ರಿಗೆ ಬಾಡಿಗೆ ಕೊಡ್ತೇವೆ ಅಂತಂದ್ರೆ ಅದು ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಬಾಡಿಗೆ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಅಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ. ಇದರ ನಡುವೆ ಏನು ಜಗಳ ಆಗಿದೆ ನಿಮ್ಮದು ಅವ್ರದ್ದು? ಜಗಳ ಅನ್ನಕ್ಕೆ ಏನಿಲ್ಲ ಸರ್, ಇದಾರೆ ಒಳಗಡೆ ಬರ್ರಿ ಹೊರಗಡೆ ಹೋಗ್ರಿ, ನಮ್ಮ ಮಾರ್ಕೆಟ್ ನಮ್ದೇನ್ರಿ ನಮ್ಮ ಪ್ರಾಪರ್ಟಿ ಒಳಗೆ ನಾವು ಮಾಡ್ತೇವೆ, ನಮ್ದು ಏನು ಅವಕಾಶ ಮಾಡ್ಕೊಡಂತವ್ರಿ. ಅವ್ರು ಏನಂತಾರೋ ನೀವು APMC ಪ್ರಮಾಣದಾಗ ಬಂದ್ ಮಾಡ್ರಿ. ನಾವು ಆಲ್ಮೋಸ್ಟ್ ಈಗ ಸಂಡೇ ಮಾರ್ಕೆಟ್ APMC ದಾಗ ಐತೆ ಸರ್, 84 ಎಕರೆ ಒಳಗೆ ಮಾಡೋದು ತಂದೇನು, ಮತ್ತೆ ಒಳಗಡೆ ಬಾ ಅನ್ನೋ ಪ್ರಶ್ನೆ ಬರೋದಲ್ರಿ. ನಮ್ದೇನ್ರಿ ಅವ್ರ ಅಂಗಡಿ ತಗೊಂಡ್ರೆ ಅವ್ರು ನಡೆಸಲ್ರಿ, ನಮ್ ಜಾಗ ನಾವು ನಡೆಸ್ತು. ರೈತರಿಗೆ ಎಲ್ಲಿ ಕಾಂಪಿಟೇಷನ್ ರೇಟು ಎಲ್ಲಿ ಅನುಕೂಲ ಆಗ್ತೈತೆ ರೀ, ಎಲ್ಲಿ ದರ ಚಲೋ ಸಿಗ್ತೈತಿ ಅವ್ರು ಹೋಗಲ್ರಿ. ಅವ್ರು ನಾವು APMC ವರ್ತಕರ್ಗಂತ ಅವ್ರು ನಮ್ದು ವಿರೋಧ ಏನೂ ಇಲ್ಲ ಸರ್, ಅವ್ರ ದಂಧೆ ಅವ್ರು ನಡೆಸಲಿ, ನಮ್ಮ ದಂಧೆ ನಾವು ನಡೆಸ್ತೇವೆ ಇಷ್ಟ. ಸರ್ಕಾರಕ್ಕೆ ಒಂದು ನಿಮ್ಮ ಬಗ್ಗೆ ಏನು ವಿನಂತಿ ಏನು ಮಾಡ್ಕೋತಾರೆ ಸರ್ಕಾರಕ್ಕೆ? ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮದು ಬೆಳಗಾವಿ ಕಾಯಿಪಲ್ಯ ಮಾರುಕಟ್ಟೆ ಅಂದರೆ ಬೆಳಗಾವಿಯಲ್ಲಿ ಪೂರ ಭಾರತದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಿದೆ. ಆಮೇಲೆ ಇದು ಇಲ್ಲಿ ಬೆಳಗಾವಿಯಲ್ಲಿ ಎಷ್ಟು ಫ್ರೆಶ್ ಕಾಯಿಪಲ್ಯ ಸಿಗ್ತದಲ್ಲ ಅಷ್ಟು ಕಾಯಿಪಲ್ಯ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ನಮ್ಮ ಅನಿಸಿಕೆ. ಅದರ್ಲಿಂದ ಈ ಥರ ನೀವು ಮಾರ್ಕೆಟ್ ನಮ್ಮದು ಹಿಂಗೆ ರಿವೋಕ್ ಮಾಡಿಕೊಟ್ರೆ ನಾವು ಇನ್ ಫ್ಯೂಚರ್ ನಾವು ಮಾರ್ಕೆಟನ್ನು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಆಮೇಲೆ ಬೆಳಗಾವಿಯ ಮೇನ್ ಎಕನಾಮಿ ಏನಿದೆ, ಎಕನಾಮಿ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಬೆಳಗಾವಿ ಜನರಿಗೆ ಇದು ಇಲ್ಲಿ ನೌಕರಿ ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅತ್ಯಂತ ಅನುಕೂಲ ಆಗ್ತಾಯಿದೆ. ಆಮೇಲೆ ಯಾರೂ ಆದಷ್ಟು ನಿರುದ್ಯೋಗಿಗಳಾಗಿ ಇರೋದಿಲ್ಲ ಅಂತ ನಮ್ಮ ಅನಿಸಿಕೆ. ಅದರಿಂದ ತಾವು ಆದಷ್ಟು ಬೇಗ ನಮ್ಮ ಜೈ ಕಿಸಾನ್ ಮಾರ್ಕೆಟ್ ಲೈಸೆನ್ಸನ್ನು ರಿವೋಕ್ ಮಾಡಿ ಕೊಡಬೇಕಾಗಿ ನಾವು ತಮ್ಮ ಚಾನಲ್ ಮೂಲಕ ಸರ್ಕಾರಕ್ಕೆ ವಿನಂತಿಸಿಕೊಳ್ತೇವೆ. ನಾವು ನಮ್ಮ ಚಾನಲ್ ಮೂಲಕ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೇವೆ ಅಂತಂದರೆ, DC ಅವರ ನೇತೃತ್ವದಲ್ಲಿ, ಉಸ್ತುವಾರಿ ಅವರ ನೇತೃತ್ವದಲ್ಲಿ ಮತ್ತು ಕೃಷಿ ಮಂತ್ರಿಗಳು ಬರಲಿ, ಇವರು ಜೈ ಕಿಸಾನ್ದವರು ಬರಲಿ, ಈ ಎಲ್ಲರನ್ನ ಕೇಳಿಕೊಂಡು ಒಂದು ಮೀಟಿಂಗ್ ಮಾಡಿ ಮತ್ತೆ ಮರುಸ್ಥಾಪನೆ ಮಾಡಬೇಕಂತ ನಾವು ಕೇಳಿಕೊಂಡು ಈ ವಿಡಿಯೋನ ನಾವು ಮುಗಿಸ್ತೇವೆ. ಇನ್ನೂ ಅನೇಕ ವಿಷಯಗಳ ಬಗ್ಗೆ ನಾವು ಫೇಸ್ಬುಕ್ಕಲ್ಲಿ ಲೈವ್ದಲ್ಲಿ ಸರ್ಕಾರಕ್ಕೆ ಸಲಹೆ ಸೂಚನೆ ಏನು ಕೊಡಬೇಕು ಅದನ್ನು ಕೊಡ್ತೇವೆ. ನಮ್ಮ ಸ್ಟುಡಿಯೋಕ್ಕಾಗಿ ಸುದೀರ್ಘವಾದಂಥ ಮಾತುಕತೆಯನ್ನು ಆಡಿದರೆ ಮತ್ತೇನಾದರೂ ಹೇಳಬೇಕು ಸರ್ಕಾರಕ್ಕೆ? ಸರ್ ಇಷ್ಟ ಆಗ್ಬಿಡ್ತೇನೆ ರೀ, ಈಗ ಏನು 12 ನ್ಯೂನ್ಯತೆಗಳೇನು ತೆಗೆದಾರಲ್ಲ ಇವೆಲ್ಲ ರಿಪೇರಿ ಆಗೋಂಗೆ ಅದಾವ್ರಿ. ಇದ್ರ ಬಗ್ಗೆ ಏನಿಲ್ಲ, ಯಾವುದೂ ರಿಪೇರ್ ಆಗೋದಿಲ್ಲ ಅಂತಲ್ಲ. ನಾವು ಈಗ ನೋಡ್ರಿ, ಈಗ ನಮ್ಮ ಬೆಳಗಾವಿ ಹೆಮ್ಮೆ ಆದ ಮಾರ್ಕೆಟ್ ಅಂದ್ರೆ ನಮ್ದು ಏನೈತೆ ರೀ, ಇದಕ್ಕಿಂತ ಇನ್ನೂ ಹೈಟೆಕ್ ಮಾರ್ಕೆಟ್ ಮಾಡೋ ನಾವು ಫ್ಯೂಚರ್ ಪ್ಲಾನಿಂಗ್ ಇದ್ರು ನಮ್ಮೆಲ್ಲ ಆಲ್ಮೋಸ್ಟ್ ಅದಾವ್ರಿ. ಇನ್ನು ನಾನು ಏನೈತೆ ಆ ಥರ ಎಕ್ಸಾಂಪಲ್ ಹೇಳ್ಬೇಕು, ಸೋಲಾರ್ ಮಾರ್ಕೆಟ್ ಆಲ್ ಓವರ್ ಇಂಡಿಯಾ ಸೋಲಾರ್ ಮಾರ್ಕೆಟ್ ಇಲ್ಲ, ನಾವು ಆಲ್ಮೋಸ್ಟ್ ಸೋಲಾರ್ ಪ್ಯಾನಲ್ಸ್ ಎಲ್ಲ ಕೊಂಡಾಗೆಲ್ಲ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದೀವಿ ಎಲ್ಲ. ಇಂಥದ್ದು ಹೆಮ್ಮೆ ವಿಷಯ ರೀ. ಮತ್ತು ಇದರಿಂದ ಏನೈತೆ ರೀ, ರೈತರಿಗೆ ಫಾಯ್ದಾ ಆಗೋ ವಿಷಯ ಐತ್ರಿ ನಮ್ಮ ಮಾರ್ಕೆಟ್. ಇದರಿಂದ ರೈತರಿಗೆ ಎಲ್ಲ ಕಡೆಯಿಂದ ಅನುಕೂಲತೆ ಐತೆ ರೀ. ಇದನ್ನ ನೀವು ರೈತರ ಬಗ್ಗೆ ವಿಚಾರ ಮಾಡ್ಬೇಕಂತ ಹೇಳಕ ಸರ್ ನಿಮ್ಮ ಚಾನಲ್ ಮುಖಾಂತರ ಹೇಳಕ್ ವಿಷಯ. ಪ್ರತಿಯೊಂದು ಊರಲ್ಲಿ ಬೇಕಾದ್ರೆ ನೀವು ಒಂದು ಗೌರ್ಮೆಂಟ್ನಿಂದ ಒಂದು ಟೀಮನ್ನು ಪ್ರತಿಯೊಂದು ಊರಲ್ಲಿ ಕಳಿಸಿ ಎಲ್ಲ ರೈತರ ಕಡೆ ಹೋಗಿ ನೀವು ಸರ್ವೆ ಮಾಡಿರಿ. ನಮ್ಮ ಮಾರ್ಕೆಟ್ ಜೈ ಕಿಸಾನ್ ಮಾರ್ಕೆಟ್ದ ದಲಾಲರು ಹೇಗಿದ್ದಾರೆ ಏನಿದ್ದಾರೆ ಅನ್ನೋದೊಂದು ನಿಮಗೆ ಪಾರದರ್ಶಕತೆ ಸಿಗ್ತೈತಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ತಾವು ವಿಚಾರ ಮಾಡ್ಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊತೇನೆ. ನಾವು ಸ್ಟುಡಿಯೋಕ್ಕೆ ಬಂದು ಸುದೀರ್ಘ ಅಂತ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ರೈತರ ಪರವಾಗಿ ನೀವು ಇದ್ದೀರಿ ಅಂತೇಳಿ ಜನರಿಗೆ ಗೊತ್ತಿದೆ, ಸರ್ಕಾರ ಗೊತ್ತಿಲ್ಲ. ಸರ್ಕಾರ ಮರು ಸರ್ವೆ ಮಾಡಬೇಕು, ಆ ಜೈ ಕಿಸಾನ್ ಮಾರುಕಟ್ಟೆ ಎಲ್ಲಿದೆ ಅಲ್ಲೇ ಮರುಸ್ಥಾಪನೆ ಮಾಡಬೇಕಂತ ನಾವು ಕೂಡ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಸ್ಟುಡಿಯೋಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.